ಬಡವ ನಿನ್ನ ಬಳಿಗೆ ಬಂದಿವು ನಿಮ್ಮ ದೇವ, ಬಡವನ ಮೇಲೆ ದಯವಿರಲಿ, ಬದುಕನ ಮೇಲೆ ದಯವಿರಲಿ. ಆಡಿದರೆ ಹರಗಿಳಿಯೋ ಜೋಗಯ್ಯ, ನಲಿದಾರೆ ನೂಲು ಮರಿಯೋ, ಈ ಜೋಗಪ್ಪ ನಲಿದಾರೆ ನೂಲು ಮರಿಯೋ. ದೇವನ ನಿನ್ನ ನಂಬಿದೆ, ನನ್ನ ಮನಸ್ಸೆಲ್ಲ ಬಾಳ ನಂಬಿದೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ನಮ್ಮ ಜೊತೆಗಿದ್ದಾರೆ ಜನಪ್ರಿಯ ಜಾನಪದ ಯುವ ಗಾಯಕರು, ಜೂನಿಯರ್ ಮಹಾದೇವ ಸ್ವಾಮಿ ಅಂತಲೇ ಖ್ಯಾತಿ ಪಡೆದಿರ್ತಕ್ಕಂತಹ ದೊಡ್ಡಮಳ್ಳೂರಿನ ಮಹಾದೇವರವರು. ಅವರು ಕೂಡ ಸಂಗ್ರಾಮ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಶರಣು ಶರಣಾರ್ಥಿ. ಮಹಾದೇವರವರೇ, ತಾವು ಜಾನಪದ ಕ್ಷೇತ್ರಕ್ಕೆ ಆಗಮಿಸಿ ಎಷ್ಟು ವರ್ಷ ಆಯಿತು? ಸರ್, ನಾನು ಜಾನಪದ ಲೋಕಕ್ಕೆ ಇದಕ್ಕೆ ಬಂದದ್ದು 20 ವರ್ಷ ಆಗಿರ್ಬೋದು ಗುರುಗಳೇ. 20 ವರ್ಷ. ನೀವು ಈ ಜಾನಪದ ಕ್ಷೇತ್ರವನ್ನು ಏಕೆ ಆಯ್ಕೆ ಮಾಡ್ಕೊಂಡ್ರಿ? ಸರ್, ಇದರಲ್ಲಿ ಸ್ವಲ್ಪ ಮನಸ್ಸಿಗೂ ಮನರಂಜನೆ ಸಿಗ್ತದೆ. ಆಮೇಲೆ ಯಾವುದು ಟೆನ್ಷನ್ಗಳು ಅವ್ಯಾವ ಬರಲ್ಲ. ಭಗವಂತನ ಸ್ಮರಣೆ ಮಾಡಿದ್ರೆ ಅದೇ ಹೇಳೋದಿಲ್ವಾ, ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ ಅಂತ. ನಮ್ಮ ಮನಸ್ಸು ಏನಾದರೂ ಭಗವಂತನ ಮುಟ್ತದೇನೋ, ನಮ್ಮ ಈ ಜನ್ಮ ಸಾರ್ಥಕ ಮಾಡ್ತಾನೇನೋ ಭಗವಂತ ಅನ್ನೋ ಒಂದು ಉದ್ದೇಶದಿಂದ ಈ ಕಲೆಯನ್ನು ನಾನು ಆಯ್ಕೆ ಮಾಡ್ಕೊಂಡೆ. ನಿಮ್ಮ ತಂದೆ ತಾಯಿ, ನಿಮ್ಮ ತಾತ ಅಥವಾ ಅಜ್ಜಿ ಏನಾದರೂ ಈ ಒಂದು ಜಾನಪದ ಕಲೆಯಲ್ಲಿ ಇದ್ರ? ಇಲ್ಲ ಇಲ್ಲ, ನಮ್ಮ ತಾತವ್ರು ಇರಲಿಲ್ಲ. ನಮ್ಮ ಅಜ್ಜಿ ಶೋಭನೆ ಕಲಾವಿದೆ. ನಮ್ಮ ತಾಯಿಯವ್ರ ತಾಯಿ ಶೋಭನೆ ಕಲಾವಿದೆ. ನಮ್ಮ ತಾಯಿನೂ ಸಹ ಶೋಭನೆ ಕಲಾವಿದರು. ನಮ್ಮ ತಂದೆ ರಂಗಭೂಮಿ ಕಲಾವಿದರು. ಅವರ ಒಂದು ನೋಡಿ, ಅವರ ಪ್ರತಿಭೆ ನೋಡಿ ನಾನು ಯಾಕೆ ಹಿಂಗೆ ಆಡಬಾರ್ದು ಅನ್ನೋದು ನನ್ನ ಮನಸ್ಸಲ್ಲಿ ಹುಟ್ಟಿ ಆಡ್ತಾ ಇದೇ ರೀತಿ ಬಂದೆ. ಜಾನಪದ ಕ್ಷೇತ್ರ ನಿಮಗೆ ಇಷ್ಟವಿದೆಯೇ? ಹೌದು ಸರ್, ಇಷ್ಟ ಭಾಳ ತುಂಬ 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 ಇಷ್ಟ. ಆಡಬೇಕು, 4 ಜನನ್ನ ಖುಷಿ ಪಡಿಸ್ಬೇಕು, 4 ಜನ ಗುರ್ತಿಸ್ಬೇಕು. ಸ್ವಾಮಿಗಳು ಬರ್ತಾಯಿದೆ, ಇದರಲ್ಲಿರುವಂಥ ಒಂದು ಭಾಗ್ಯ ಯಾತ್ರಲ್ಲೂ ಇಲ್ಲ. ಕೋಟಿ ಸಿಕ್ಕರೂ ಸಿಗಲ್ಲ. ಕೋಟಿ ಏನು ಘನಕೋಟಿ ಕೊಟ್ಟರೂ ಈ ಈ ಕಲೆಗೆ ಯಾರೂ ಸಹ ಬೆಲೆ ಕಟ್ಟಕ್ಕಾಗೋದಿಲ್ಲ. ಅದಕ್ಕೆ ನಾನು ಇದನ್ನೇ ಆಯ್ಕೆ ಮಾಡಬೇಕು. ಇದ್ರೂ ಇದರಲ್ಲೇ, ಸತ್ರು ಇದರಲ್ಲೇ, ಬದುಕಿದ್ರೂ ಇದರಲ್ಲೇ ಅಂತಲೇ ನಾನು ಈ ಕಲೆಯಲ್ಲೇ ಬಂದ್ಬಿಟ್ಟೆ ಸರ್. ಪ್ರಸಕ್ತ ದಿನಗಳಲ್ಲಿ ಮೊಬೈಲು, ಟಿವಿ, ಪಾಶ್ಚಿಮಾತ್ಯ ಸಂಗೀತ ಕಾರ್ಯಕ್ರಮಗಳು, ಪಾಶ್ಚಾತ್ಯ ಸಂಗೀತ ಇರೋದ್ರಿಂದ ಇವತ್ತಿನ ಪೀಳಿಗೆ ಜಾನಪದದ ಬಗ್ಗೆ ಗಮನ ಕೊಡ್ತಾರೆ ಸರ್. ಕೆಲವ್ರು ಕೊಡ್ತಾರೆ, ಕೆಲವರು ಎಲ್ಲ ಏನೋ ಮಾಡ್ತಾ ಇದ್ದೀರೋ, ಯಾಕೋ ಇದೆಲ್ಲ ಸುಮ್ಮನೆ ಎಲ್ಲರೂ ಒಂದು ಕೆಲಸ, ಬೇರೆ ಯಾರು ಬೇಡಿ, ನಮ್ಮ ತಾಯಿಯವರೇ ಏನಪ್ಪ ಎಲ್ಲರೂ ಒಂದು ತಿಂಗಳು ಕೆಲಸಕ್ಕೆ ಹೋಗೋದು ಬಿಟ್ಬಿಟ್ಟು ಏನು ಈ ಪಂಚ ಸುತ್ಕೊಂಡು ಹಿಂಗೆ ರುದ್ರಾಕ್ಷಿ ಮಣಿ ಹಾಕೊಂಡು ಸ್ವಾಮಿಗಳ ಥರ ಹೋಯ್ತೀಯ, ಯಾಕಪ್ಪ ಬೇಡ ಕಣೋ, ಎಲ್ಲರೂ ಒಂದು ತಿಂಗಳು ಕೆಲಸಕ್ಕೆ ಹೋಗೋ ಅಂತ ಅಂತಾರೆ ನಮ್ಮ ತಾಯಿಯವರಿಗೆ. ಆದ್ರೆ ಅವರು ಕಲಾವಿದ್ರಿಯೇ, ಅವರು ಶೋಭನೆಯವ್ರಿಗೆ. ಯಾಕೆ ಅವರೆಲ್ಲ ಅನುಭವಿಸೋರಲ್ಲ. ಅಯ್ಯೋ ನಮ್ಮೆಲ್ಲ ಹಿಂಗೆ ಹೊರಗಡೆ ಕುಂಡ್ರಿಸಿ ಇದು ಮಾಡ್ತಾರೆ, ನಮಗೆ ಬೆಲೆ ಇಲ್ಲ, ನಿನಗೆ ಯಾಕಪ್ಪ, ಹೋಗಪ್ಪ ಎಲ್ಲಾದರೂ ಒಂದು ಕೆಲಸಕ್ಕೆ ಸೇರ್ಕೊಳ್ಳೋ ಅಂತ ಹೇಳ್ತಾರೆ. ಆದ್ರೆ ನಮಗೆ ಅದು ಆಗಲ್ಲ, ಮಾಡಲೇಬೇಕು ಇದನ್ನು ಅನ್ನಂಗಾಗುತ್ತೆ. ಜಾನಪದ ಕ್ಷೇತ್ರದಿಂದ ನಿಮ್ಮ ಸಂಸಾರ ತೂಗಿಸ್ಬಹುದೇ? ಆಗಲ್ಲ ಆಗೋದಿಲ್ಲ. ಸಂಸಾರ ತೂಗಿಸೋಕ್ಕೆ ಸಾಧ್ಯ ಇಲ್ಲ. ಏನು ಅಂದರೆ ನೋಡಬೇಕು ಭಗವಂತನ ಇಚ್ಛೆ. ಇವತ್ತಿನ ದಿನ ಗಂಜಿ ಕುಡಿತೀವಿ, ನಾಳೆ ಹಿಟ್ಟು ತಿನ್ಬೋದು, ನಾಳೆ ಇನ್ನೂ ಏನೋ ಭಗವಂತ ಮುಂದಕ್ಕೆ ದಾರಿ ತೋರಿಸ್ತಾನೆ ಅನ್ನೋದು ಅದೇನೇ ಎಲ್ಲ ಭಗವಂತನಿಗೆ ಬಿಟ್ಟಿದ್ದೆ. ಅವು ನಾಲ್ಗಾರ ಹಾಕ್ಲಿ, ನೀರ್ಗಾರ ಹಾಕ್ಲಿ ಅಷ್ಟೇ. ಮಹಾದೇವರವರೇ, ಒಬ್ಬ ರಾಜ್ಯ ಮಟ್ಟದ ಗಾಯಕರಾಗಿ ಹೊರಹೊಮ್ಮಿದ್ರಿ, ಸಂತೋಷದ ವಿಚಾರ. ನಿಮಗೆ ನಿಮ್ಮ ತಂದೆ ರಂಗಭೂಮಿ ಕಲಾವಿದ್ರು, ತಾಯಿ ಶೋಭಾನೆ ಕಲಾವಿದ್ರು, ಅವರ ಬಳುವಳಿಯಾಗಿ ನಿಮ್ಗೆ ಕಲೆ ಬತ್ತು. ಆದ್ರೆ ನಿಮ್ಗೆ ಬೇರೆ ಯಾರಾದ್ರೂ ಈ ಒಂದು ಜಾನಪದ ರಂಗಕ್ಕೆ ಕರ್ಕೊಂಬಂದು ಬಿಟ್ಟಿರೋ ಉದಾಹರಣೆ ಇದೆಯೇ? ಇಲ್ಲ ಸರ್. ಅಂದರೆ ಇದರಲ್ಲಿ ನನಗೆ ತೋರಿಸ್ತೋರು ಅವರೇ, ನಮ್ಮ ಚಕ್ರೆ ಲೋಕೇಶ್ ಅಣ್ಣ ಅಂತ. ಅವರು ನಮ್ಮನ್ನ ಈ ಕಲೆಗೆ ಬಾಪ ಎಲ್ಲೋ ಎಲೆಮರೆ ಕೈನಂಗಿದ್ದೀಯ, ಮನೇಲೆ ತಂಬೂರಿ ನುಡಿಸ್ಕೊಂಡು
ಇಲ್ಲಿ ಕಪ್ಪಡಿ ಅಂತ ಇದೆ ನಮ್ಮ ಚನ್ನಪಟ್ಟಣದಲ್ಲಿ ಕಪ್ಪಡಿ ಅಂತ ಐತೆ. ಅಲ್ಲಿ ಈ ಕೃಷ್ಣಪ್ಪ ಅನ್ನೋರು ತಂಬೂರಿ ಹಿಡ್ಕೊಂಡು ಬಂದು ಆಡ್ತಿದ್ದಾಗ ನಾನು ಯಾಕೆ ಈ ತಂಬೂರಿ ನುಡಿಸ್ಕೊಂಡು ಆಡಬಾರ್ದು ಅಂತ ಅಲ್ಲಿ ಸಿದ್ದಪ್ಪಾಜಿ ಕೇಳ್ಕೊಂಡೆ, ಸ್ವಾಮಿ ಸಿದ್ದಪ್ಪಾಜಿ ಈ ತಂಬೂರಿ ನನಗೆ ನೀ ಸತ್ಯವಾಗಿದ್ರೆ ನನಗೆ ಕೊಡಿಸ್ಕೊಡಪ್ಪ ಇದು ಅಂದಾಗ ಅದೇನು ಅವನಿಗೆ ಜ್ಞಾನ ಬತ್ತೋ ಬರೀ 2,000 ರೂಪಾಯಿಗೆ ನನಗೆ ಕೊಟ್ಬಿಟ್ಟ. ಅವನು 15,000 ರೂಪಾಯಿ ತಗೊಬಂದಿನಂತ ನನಗೆ 2,000 ರೂಪಾಯಿ ಕೊಟ್ಬಿಟ್ಟ. ಅದು ಭಗವಂತನ ಲೀಲೆ ಅನ್ಬೋದು. ಹಿಂಗೇನೆ ಆ ತಂಬೂರಿ ಯಾವಾಗ ನನಗೆ ಬತ್ತೋ ಅಲ್ಲಿಂದಾಚೆಗೆ ನಾನು ಕತೆಗಳು ಕಲಿಬೇಕು. ಇಲ್ಲಿಗೆ 16 ಕತೆ ಮಾಡ್ತೀನಿ ಸರ್. 16 ಕತೆ ನಾನು ಮಾಡ್ತೀನಿ. ಮಹದೇವರವರೇ, ಜಾನಪದ ಕ್ಷೇತ್ರದಲ್ಲೂ ತಾವು ಕೂಡ ಪ್ರಸಿದ್ಧಿ ಪಡೆದಿದ್ದೀರಿ. ಹೌದು ಸರ್. ಹರಿಕತೆ ಮಾಡೋದ್ರಲ್ಲೂ ಪ್ರಸಿದ್ಧಿ ಪಡೆದಿದ್ದೀರಿ. ಇಲ್ಲಿವರೆಗೂ ನೀವು ಹರಿಕತೆಯನ್ನ ಎಷ್ಟು ಮಾಡಿದ್ದೀರಿ? ಸರ್ ಎಣಿಸ್ಕೊಳಕ್ಕೆ ನನಗೂ ಜ್ಞಾಪನ ಇಲ್ಲ. ಸುಮಾರು ಮಾಡಿದ್ದೀನಿ ಸರ್. ಒಂದು 2,000 ಕತೆಗಳು ಮಾಡಿದ್ದೀನಿ. 2,000 2,500 ಲೆಕ್ಕ ಹಾಕೊಂಡ್ರೆ ಮಾಡಿದ್ದೀನಿ ಸರ್. ಯಾವ ಕಾರ್ಯಕ್ರಮಕ್ಕೆ ನೀವು ಹರಿಕತೆಯನ್ನ ಮಾಡ್ತೀರಿ? ಸೊ ಈಗ ತೀರೋಗಿರ್ತಾರಲ್ಲ 11ನೇ ದಿನಕ್ಕೆ ಮಾಡ್ತಾರೆ, ಅಥವಾ ಗುರುಪ್ರವೇಶಕ್ಕೆ, ಮದುವೆಗಳಿಗೆ, ಆರ್ಕೆಸ್ಟ್ರಾ ಇವೆಲ್ಲ ಬೇಡಿ ನಮಗೆ ಸುಗಮ ಸಂಗೀತ ಥರ ಮಾಡಿಕೊಡಿ, ಮ್ಯಾನ್ಯುವಲಲ್ಲಿ ಅಂತ ಅಂತಾರೆ. ಕೀಬೋರ್ಡ್ ತಬಲೆ ಎಲ್ಲ ತಗೊಂಡೋಗಿ ಮಾಡ್ತೀವಿ. ಆಮೇಲೆ ಹುಟ್ಟು ಹಬ್ಬಗಳಿಗೂ ಈ ಸ್ವಾಮಿ ಪ್ರೋಗ್ರಾಮ್ ಇದೆಲ್ಲ ಮಾಡ್ತಾರಲ್ಲ, ಏನೋ ಹರಿಸೇವೆ ಅಂತ ಏನಾರು ಮಾಡ್ತಾರಲ್ಲ ಹುಟ್ಟದ ದಿನಕ್ಕೆ, ಅದರಲ್ಲೂ ಸಹ ಕೊಡ್ತಾರೆ. ಸುಮಾರು ಕತೆಗಳು ಕಾರ್ಯಕ್ರಮಗಳು ಮಾಡ್ತೀವಿ. ಜಾತ್ರೆ ಇಂಥ ಟೈಮ್ಗಳೆಲ್ಲ ಮಾಡ್ತೀವಿ. ಪ್ರೇಕ್ಷಕರನ್ನ ಆಕರ್ಷಣೆ ಮಾಡಿದ್ದು ನಿಮಗೆ ಇಷ್ಟವಾದಂತಹ ಹರಿಕತೆ ಯಾವುದು? ಸರ್ ನಾವು ಎಲ್ಲೇ ಹೋದ್ರೂ ಕೇಳುವಂಥ ಕತೆಗಳು ಈ 3ರಿಂದ 4 ಕತೆನೇ ಅವರು ಕನ್ಫರ್ಮ್ ಆಗಿ ಹೇಳ್ಬಿಡ್ತಾರೆ. ಯಾವ ಕತೆ? ಪ್ರಪ್ರಥಮ ಸಿದ್ದಪ್ಪಾಜಿ ಕತೆ, ಸ್ವಾಮಿ ಸಿದ್ದಪ್ಪಾಜಿ ಕತೆ ಮಾಡಿ, ಅಥವಾ ಮಲೆ ಮಾದೇಶ್ವರನ ಕತೆ, ಇಲ್ಲದೇ ಇದ್ರೆ ಶಂಕಮ್ಮ, ಅದಿಲ್ಲ ಅಂತ ಅಂದರೆ ಈ ಭೈರವನ ಕತೆ, ಅರ್ಜುನ್ ಜೋಗಿ ಕತೆ ಅಂತ ಬರ್ತದಲ್ಲ ಅದು ಬೆಳಗೆರೆ ರಂಗಸ್ವಾಮಿ. ಇಷ್ಟು ಬಿಟ್ರೆ ಇನ್ಯಾವ ಕತೆನೂ ಅವರು ಕೇಳೋದಿಲ್ಲ ಪ್ರೇಕ್ಷಕರು. ಅದರಲ್ಲಿ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟವಾದ ಹರಿಕತೆ ಯಾವುದು? ಸೊ ನನಗೆ ಇಷ್ಟವಾದಂಥ ಕತೆ ಪ್ರಪ್ರಥಮ ಕಲ್ತದ್ದೇ ಸಿದ್ದಪ್ಪಾಜಿ ಕತೆ. ಸಿದ್ದಪ್ಪಾಜಿ ಕಥೆಯಲ್ಲಿ ಹಿಂಗೇನೆ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಇಲ್ಲೇ ಮತ್ತಿಕೆರೆ ಸ್ಕೂಲು. ಬೆಂಗಳೂರಲ್ಲಿ ರಾಜರಾಜೇಶ್ವರಿ ಗೇಟು ಒಳಗಡೆ ಪಟ್ನಗೆರೆ ಅಂತ ಇದೆ, ಅಲ್ಲಿ ನಾನು ಓದಿದ್ದು ವಸತಿ ಶಾಲೆಯಲ್ಲಿ. ಅಲ್ಲಿಂದ ಬಂದ ಮೇಲೆ ಮಳೂರಿಂದ ಮತ್ತಿಕೆರೆ ಹಾಸ್ಟ್ಲಿಗೆ ನಮ್ಮಪ್ಪ ಹಾಕ್ಬಿಟ್ಟ. ಇವನು ಬರೀ ಹಿಂಗೆ ಹಾಡು ಹೇಳ್ಕೊಂಡೇ ಇರ್ತಾನೆ, ಇವನು 4 ವಿದ್ಯೆ ಕಲ್ತ್ಕೊಳ್ಳಿ ಅಂದ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿಗೆ ಸೇರಿಸ್ಬಿಟ್ಟ. ಎಲ್ಲಿ? ಮತ್ತಿಕೆರೆ ಸ್ಕೂಲಲ್ಲಿ. ಅಲ್ಲಿ ಹಾಸ್ಟ್ಲಲ್ಲಿ ನಾನು ಓದ್ಕೋಬೇಕಾದ್ರೆ ಅಲ್ಲಿ ಮದುವೆ ಮನೆಯಲ್ಲಿ ಮಳವಳ್ಳಿ ಮಹದೇವ ಸ್ವಾಮಿ ಅವ್ರದ್ದು ಕ್ಯಾಸೆಟ್ ಹಾಕಿದ್ರು ಕತೆ. ಅದು ಸಿದ್ದಪ್ಪಾಜಿ ಪವಾಡದ ಕತೆಗಳನ್ನ ಹಾಕಿದಾಗ ಓದುವಾಗ ಈ ಪುಸ್ತಕದ ಮೇಲೆ ಜ್ಞಾನ ನನಗೆ ಹೊರಟೋಯ್ತು. ಅದು ಏನಿದ್ರು ಆ ಕ್ಯಾಸೆಟಲ್ಲಿ ಬರ್ತಿತ್ತಲ್ಲ ಅದು ನನಗೆ ಮನ್ನದಟ್ಟ ಆಯ್ತಿತ್ತು. ಪೆನ್ನಲ್ಲಿ ಬರಿತಾ ಇದ್ರೆ ಆ ಪೆನ್ನ ಕುಟ್ಟುವಂಗೆ ಆಗೋದು ನನಗೆ. ಅವರಲ್ಲೇ ಇದು ಮಾಡ್ತಿದ್ರಲ್ಲ, ಹಾಡು ಹೇಳ್ತಿದ್ರಲ್ಲ ಅದು. ತಾಯಿ ಅಳ್ತಾ ಬರ್ತಾ ಇರ್ತಕ್ಕಂಥ ಮಗನ್ನ ಕರೆದುಬಿಟ್ಟು, ಅಳುತ್ತಾ ಬರುವ ಮಗನ ನೋಡಿದಳಂತೆ ತಾಯಿ ತೋಪಿನ ದೊಡ್ಡಮ್ಮ ಅಂತ ಅಲ್ಲಾಡ್ತಾ ಇದ್ರೆ ನಾ ಪೆನ್ನನ್ನ ಹಿಂಗೆ ಕುಟ್ಟುವೆ. ಅದೊಂದು ಕಲೆ. ಆ ಕುಟ್ಟಿದಾಗ ಯಾಕೆ ನಾನು ಕಲಿಬಾರ್ದು ಈ ದಿಗ್ಲೋಗಿ ಆ ದಿಗ್ಲು ಅಂಟ್ಕೊಬಿಡ್ತು ಸರ್. ಇಷ್ಟೇ. ರಾಜ್ಯದ ಜನಪ್ರಿಯ ಗಾಯಕರು ಮಳವಳ್ಳಿ ಮಹದೇವ ಸ್ವಾಮಿಯವರ ಪಟ್ಟ ಅಭಿಮಾನಿಯಾಗಿದ್ದೀರಿ. ಹೌದು ಸರ್. ಅವರ ಹಾಡುಗಳು ನಿಮಗೆ ಹೆಂಗ್ ಪ್ರೇರಣೆ ಆಯಿತು? ಸರ್ ನನಗೆ ನನ್ನ ಒಂದು ಜೀವನದಲ್ಲಿ ನಿನಗೆ ಹೀರೋ ಯಾರು ಅಂತ ಅಂದರೆ, ನನಗೆ ಪ್ರಪ್ರಥಮ ಹೀರೋ ಅಂದರೆ ಅದು ಮಳವಳ್ಳಿ ಮಹದೇವ ಸ್ವಾಮಿಯವರು. ಅವ್ರು ಏನು ಹಾಡ್ತಾರೆ, ಅವರು ಯಾವ ಥರ ಮಾತಾಡ್ತಾರೆ, ಯಾವ ಥರ ಅದನ್ನೆಲ್ಲ ನಾನು ಗಮನದಲ್ಲಿಟ್ಟು, ಅದೇನು ಹೇಳ್ತಾರಲ್ಲ ಕರಗತ, ದೇಹಗತ, ಬಕಜ್ಞಾನ, ನುಡಿಗತ ಅಂತಾರಲ್ಲ. ಈ ಬಕಜ್ಞಾನ ಅಂತ ಅಂದರೆ ಕೊಕ್ಕರೆ ನೀವು ಕೆರೆ ಒಳಗೆ ನಿಂತಿದ್ರೆ ಒಂದೇ ಕಾಲಲ್ಲಿ ನಿಂತಿರ್ತದೆ. ಯಾಕೆ? ಅದ್ರ ಗಮನ ಎಲ್ಲ ಮೀನಿನ ಮೇಲೆ ಇರ್ತದೆ. ಎಲ್ಲಿ ಎಷ್ಟೊತ್ತಿಗೆ ಆ ಮೀನು ಬರ್ತದೋ, ಮೀನನ್ನು ನಾನು ಯಾವಾಗ ಹಿಡ್ಕೋಬೇಕು ಅಂತ. ಬಕಜ್ಞಾನ. ಅವ್ರು ಏನು ಆಡ್ತಾ ಇರ್ತಾರೆ, ಏನು ಕತೆ ಮಾಡ್ತಾ ಇರ್ತಾರೆ, ಅದನ್ನು ಜ್ಞಾನ ಇಟ್ಟು ಅತ್ತಗಿತ್ತಾಗ ನಾನು ಜ್ಞಾನ ಕೊಡ್ತಿರ್ಲಿಲ್ಲ. ಅದನ್ನು ಕೇಳುವೆ.
ನಮ್ಮ ನಾಗೇಂದ್ರಣ್ಣ ಅವರು ಆಡ್ತಕ್ಕ ಒಂದೊಂದು ಪದನು ಆಡ್ತಾ ಇದ್ರೆ ಆ ಪದ ಬಾಯಿನೇ ನೋಡ್ತಾ ಇರುವೆ, ಆ ಬಾಯಿ ಆ ನಾಲ್ಗೆ ಹೆಂಗೆ ಉಚ್ಚಾರಣೆ ಹೆಂಗೆ ಯಾವ ಥರ ನಲಿತದೋ ಅದನ್ನೆಲ್ಲ ನೋಡ್ಕೊಳ್ವೆ. ಬಕಜ್ಞಾನ, ಆಮೇಲೆ ಕರಗತ ಅಂದ್ರೆ ಕೇಳಿಸ್ಕೊಳ್ಳೋದು, ಅವ್ರು ಯಾವ ಥರ ಆಡ್ತಾ ಇದ್ರು ಅಂತ ಮನೆಗೆ ಬಂದ್ರೂ ಕಣ್ಣು ಮುಚ್ಚಿದ್ರೆ ಅವರ ಹಾಡುಗಳೇ ಕೇಳಿಸ್ತಾ ಇರೋದು. ಮತ್ತೆ ನುಡಿಗತ, ಅವ್ರು ಹೆಂಗೆ ಆಡಿದ್ರು ಅಂತೇಳಿ ಪ್ರಾಕ್ಟೀಸ್ ಮಾಡೋದು, ಕನ್ನಡಿ ಮುಂದೆ ನಿಂತ್ಕೊಬಿಟ್ಟು ಪ್ರಾಕ್ಟೀಸ್ ಮಾಡೋದು. ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಮಾದೇಶ್ವರ ದಯಬಾರದೆ ಅಂತ ಕನ್ನಡಿ ಮುಂದ್ಗಡೆ ಆಡೋದು. ಆಡಿದಾಗ ಅವ್ರು ಏನು ಆಕ್ಷನ್ ಮಾಡ್ತಾರೆ ಅದು ದೇಹಗತ, ದೇಹ ಮಾತಾಡ್ತಾ ಇದ್ದಂಗೆ ಕೈಗಳೆಲ್ಲ ಆಕ್ಷನ್ ಆಯ್ತವೆ. ಇಷ್ಟೇ ಸಹ. ಜನಪ್ರಿಯ ಗಾಯಕರು, ರಾಜ್ಯದ ಮನೆ ಮಾತಾಗಿರ್ತಕ್ಕಂತಹ ಮಹದೇವಸ್ವಾಮಿರವರ ನಿಮಗೆ ಪ್ರೇರಣೆಯಾಗಿದ್ದಾರೆ. ಹೌದು ಸರ್. ಅವರ ಒಂದು ಕಂಠದಲ್ಲಿ ಒಂದು ತುಣುಕನ್ನ ನೀವು ನಮ್ಮ ಸಂಗ್ರಾಮ ವೀಕ್ಷಕರಿಗೆ ನೀವು ಮಾಡಬೇಕು. ಗಜಮುಖನೆ ಗರ್ಭ ಶ್ರೀ ಗಣನಾಥ, ಗಜಮುಖನೆ ಗರ್ಭ ಶ್ರೀ ಗಣನಾಥ, ಇಲಿಯ ವಾಹನವನೇರಿ ತ್ರಿಲೋಕ ಸಂಚರಿಪ ಶ್ರೀ ಗೌರಿವರ ಪುತ್ರ ಶಿವನ ಕುಮಾರ, ವಿದ್ಯಾದಾಯಕ ಕೊಡು ಎನಗೆ ನಿನ್ನ ಪಾದ ಪದ್ಮಾಂಗಳಿಗೆ ಮೊದಲು ಶರಣೆಯ. ಶರಣು ಶರಣಯ್ಯ ಶಂಕರ. ಸ್ವಾಮಿ ಮಲೆಯ ಮಾದೇವ ಮಹಾನುಭಾವ, ನಾನರಿಯೇ ನಿಮ್ಮ ಮಾಯವ, ನಾನರಿಯೇ ನಿಮ್ಮ ಮಾಯವ. ಮಾದೇವ ನಾನರಿಯೇ ನಿಮ್ಮ ಮಾಯವ. ಸ್ವಾಮಿ ಮೊದಲೇ ನಿಮ್ಮ ಪಾದವ ನೆನೆವೆನು, ಮತಿಗಳ ಕರುಣಿಸು ಮಾದೇವ, ಮತಿಗಳ ಕರುಣಿಸು ಮಾದೇವ. ಶಂಕರನೇ ಮತಿಗಳ ಕರುಣಿಸು ಮಾದೇವ. ಅಯ್ಯ ಮಲ್ಲಿಗೆ ಹೂವಿನಾಗೆ ಚೆಲ್ಲಿತು ನಿನ್ನ ಪರುಸೆ, ಚೆಲ್ಲಾಟಗಾರ ಮಾದೇವ, ಚೆಲ್ಲಾಟಗಾರ ಮಾದೇವ. ಮಾದೇವ ಚೆಲ್ಲಾಟಗಾರ ಮಾದೇವ, ಚೆಲ್ಲಾಟಗಾರ ಎಳುಮಲಿಯ ಮಾದೇವ, ಚೆಲ್ಲಿತು ನಿಮ್ಮ ಜಗಪರುಸೆ, ಚೆಲ್ಲಿತು ನಿಮ್ಮ ಜಗಪರುಸೆ. ಮಾದೇವ ಚೆಲ್ಲಿತು ನಿಮ್ಮ ಜಗಪರುಸೆ.
ಹತ್ತಾಲಾರೆನು ಗಿರಿಯ ಸುತ್ತಾಲಾರೆನು ಜರಿಯ ಕೈ ಕೊಟ್ಟು ನಮ್ಮ ಕರೆದೀತು ಕೈ ಕೊಟ್ಟು ನಮ್ಮ ಕರೆದೀತು ಮಾದೇವಾ ಕೈ ಕೊಟ್ಟು ನಮ್ಮ ಕರೆದೀತು ಶಂಕರನೇ ನಾನರಿಯೇ ನಿಮ್ಮ ಮಾಯವಾ ಬಡವ ನಿನ್ನ ಬಳಿಗೆ ಬಂದಿವು ನಿಮ್ಮ ದೇವ ಬಡವನ ಮೇಲೆ ದಯವಿರಲಿ ಬದುಕನ ಮೇಲೆ ದಯವಿರಲಿ ಮಾದೇವಾ ಬದುಕನ ಮೇಲೆ ದಯವಿರಲಿ ಬದುಕನ ಮೇಲೆ ದಯ ತೋರು ಮಾದೇವಾ ಬೇಡಿದವರವ ನೀಡಯ್ಯ ಬೇಡಿದವರವ ನೀಡಯ್ಯ ಮಾದೇವಾ ಬೇಡಿದವರವ ನೀಡಯ್ಯ ಪುಣ್ಯವಂತಾರ ಮನೆಯ ಮುಂಬಾಗಿಲಲ್ಲಿ ಎತ್ತುವೆ ನಿಮ್ಮ ಶಿವಕಥೆಯ ಹೇಳುವೆ ನಿಮ್ಮ ಶಿವನುಡಿಯ ಶಂಕರನೇ ಹೇಳುವೆ ನಿಮ್ಮ ಶಿವನುಡಿಯ ಮಾದೇವಾ ಹೇಳುವೆ ನಿಮ್ಮ ಶಿವನುಡಿಯ ಬೆಟ್ಟಕ್ಕೆ ಬಿದುರಾಸೆ ಬಿದುರಿಗೆ ಎರಿಯಾಸೆ ಎಳೆಯ ಪೈರಿಗೆ ಮಳೆಯಾಸೆ ಎಳೆಯ ಪೈರಿಗೆ ಮಳೆಯಾಸೆ ಮಾದೇವಾ ಎಳೆಯ ಪೈರಿಗೆ ಮಳೆಯಾಸೆ ಆ ಎಳೆಯ ಪೈರಿಗೆ ಮಳೆಯಾಸೆ ಮಾದೇವ ಹೆಣ್ಣು ಮಕ್ಕಳಿಗೆ ತವರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಮಾದೇವ ನಿಮ್ಮಾಸೆ ನಮಗೆ ಅನುಗಾಲ ನಿಮ್ಮಾಸೆ ನಮಗೆ ಅನುಗಾಲ ಮಾದೇವಾ ನಿಮ್ಮಾಸೆ ನಮಗೆ ಅನುಗಾಲ ನಾವು ಕೂಗುವ ಕೂಗು ಎಳುಮಲೆ ಮಾದೇವ ಪಾದಕ್ಕರುವಾಗಲಿ ಮಾದೇವಾ ಪಾದಕ್ಕರುವಾಗಲಿ ಮಾದೇವಾ ಶಂಕರನೇ ಪಾದಕ್ಕರುವಾಗಲಿ ಮಾದೇವಾ ಮಾದೇವಾ ಕಂಡೆನೇಳಕ್ಕಯ್ಯ ಮೂಡಲ ಮಲೆಯ ನಾಗು ಮಲೆಯ ಕಂಡೆನೇಳಕ್ಕಯ್ಯ ಮೂಡಲ ಮಲೆಯ ನಾಗು ಮಲೆಯ ಬಂಗಾರದ ಗಿರಿಯ ನನ್ನ ದೇವರ ನೀ ಕಂಡೆ ಏಳು ನೀ ಕಂಡೆ ನೇಳು ಅವ್ವ ನೀ ಕಂಡೆ ನೇಳಕ್ಕಯ್ಯ ಮೂಡಲ ಮಲೆಯ ನಾಗು ಮಲೆಯ ಈ ಬಂಗಾರದ
ಗಿರಿಯ ನನ್ನ ದೇವರ ನೀ ಕಂಡೆ ಹೇಳಿ, ನೀ ಕಂಡೆ ಹೇಳಿ. ಗುಡುಗುಡು ಗುಡುಗಿತು ನಡು ಬಾಣ ಮಿಂಚಿತು, ಗುಡುಗುಡು ಗುಡುಗಿತು ನಡು ಬಾಣ ಮಿಂಚಿತು. ಮೂಡಾಲ ಮಲೆಯಲ್ಲಿ ಮಳೆಯಾದೋ ನೀ ಕಂಡೆ ಹೇಳಿ, ನೀ ಕಂಡೆ ಹೇಳಿ. ಕಂಡೆ ನೇಳಕಯ್ಯ ಮೂಡಲ ಮಲೆಯ ನಗು ಮಲೆಯ, ಆ ಬಂಗಾರದ ಗಿರಿಯ ನನ್ನ ದೇವರ ನೀ ಕಂಡೆ ನೇಳು, ನೀ ಕಂಡೆ ನೇಳು. ಸರಗೂರೈ ಸಂಪಿಗೆ ಅಯ್ಯ ಮಾದಯ್ಯ ಮಲ್ಲಿಗೆ, ಸರಗೂರಯ್ಯ ಸಂಪಿಗೆ ಅವ ಸಂಪಿಗೆ. ಅವರಿಬ್ಬಾರಗಳು ಒನಗೂಡಿ ಬರುವಾಗ ನೀ ಕಂಡೆ ನೇಳೆ, ನೀ ಕಂಡೆ ಹೇಳಿ, ಅವರ ಕಂಡೆ ಹೇಳಿ. ಕಂಡೆ ನೇಳಕ್ಕಯ್ಯ ಮೂಡಲ ಮಲೆಯ ನಗು ಮಲೆಯ, ಬಂಗಾರದ ಗಿರಿಯ ನನ್ನ ದೇವರ ನೀ ಕಂಡೆ ಹೇಳು, ನೀ ಕಂಡೆ ನೇಳು. ಅವ್ವ ಬಿದರು ಬುತ್ತಿ ಒಳಗೆ ಒಡೆದು ಮೂಡಿರುವನ್ಯಾರೇ, ಬಿದರು ಬುತ್ತಿಯ ಒಳಗೊಡೆದು ಮೂಡಿರುವನ್ಯಾರೇ. ಆ ಉತ್ರಾಜಮ್ಮನವರ ಪುತ್ರ ಕಾಣೆ ನೀ ಕಂಡೆ ನೇಳಿ, ನೀ ಕಂಡೆ ಹೇಳಿ. ಕಂಡೆ ನೇಳಕ್ಕಯ್ಯ ಮೂಡಲ ಮಲೆಯ ನಗು ಮಲೆಯ, ಬಂಗಾರದ ಗಿರಿಯ ನನ್ನ ದೇವರ ನೀ ಕಂಡೆ ಹೇಳಿ, ನೀ ಕಂಡೆ ಹೇಳಿ. ಅಂತಾರ ಗಂಗೆಯಲ್ಲಿ ಕುಂತು ಸ್ನಾನ ಮಾಡವನ್ಯಾರೇ, ಅಂತಾರ ಗಂಗೆಯೊಳಗೆ ಕುಂತು ಸ್ನಾನ ಮಾಡವನ್ಯಾರೇ. ಏಕಾಂಗಿ ವಸ್ತು ಏಳು ಮಲೆ ಮಾದೇವ ಕಂಡೆ ನೇಳಿ, ನೀ ಕಂಡೆ ಹೇಳಿ. ಅವ್ವ ಕಂಡೆ ನೇಳಕ್ಕಯ್ಯ ಅವ ಮೂಡಲ ಮಲೆಯ ನಗು ಮಲೆಯ, ಬಂಗಾರದ ಗಿರಿಯ ನನ್ನ ದೇವರ ನೀ ಕಂಡೆ ಹೇಳಿ, ನೀ ಕಂಡೆ ಹೇಳಿ. ಅವ್ವ ಕಂಡೆ ಹೇಳಿ, ನೀ ಕಂಡೆ ನೇಳಿ. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ. ಪಡೆದಂತ ತಾಯಿ ಇಂಥ ಸುಂದರನ ಮರತ್ಯಾಗೆ ಇರುವಳಮ್ಮ, ಮರತ್ಯಾಗೆ ಇರುವಳಮ್ಮ. ಹರ ಹರ ಅರನ ಜಯಿತೋ, ಶಿವ ಶಿವ ಪುರುವ ಗೆದ್ದವನ ಜಯಿತೋ, ಶಿವ ಶಿವ ಪುರುವ ಗೆದ್ದವನ ಜಯಿತೋ. ಇಷ್ಟ ಕಲಿ ಪ್ರಾರ್ಥನೆಗೆ ಮೋಕ್ಷಗಳ ಕೊಟ್ಟಂತ ಕಾಲ ಭೈರವನ ಜಯಿತು, ಕಾಲ ಭೈರವನ ಜಯಿತು. ಸುಳೆಯರ ಬೀದಿ ಒಳಗೆ ಜೋಗಪ್ಪ ನಲಿ ನಲಿದು ನಾಟ್ಯವಾಡಿ, ಜೋಗಪ್ಪ ನಲಿ ನಲಿದು ನಾಟ್ಯವಾಡಿ. ನಲಿ ನಲಿದು ನಾಟ್ಯವಾಡುವ ಜೋಗಪ್ಪನ ಕಂಡು ಅವರೇನಂತ ನುಡಿದ ರಾಗ, ಏನಂತ ನುಡಿದ ರಾಗ. ಆಚೆ ಮನೆಯವಳೆ ಬಾರೆ ಅಕ್ಕಯ್ಯ, ಈಚೆ ಮನೆಯವಳೆ ಬಾರೆ ಅಕ್ಕಯ್ಯ, ಈಚೆ ಮನೆಯವಳೆ ಬಾರೆ. ಚಿಕ್ಕಂದಿನಿಂದಲೂ ಕಾಣದೀತನ ರೂಪ ಚಿತ್ರದಲ್ಲೂ ನೋಡಲಿಲ್ಲ,
ಚಿತ್ರದಲ್ಲೂ ಕಾಣಲಿಲ್ಲ. ಅಂದ ಸಿರಿ ಗಂಧದೊನವೇ ಪರಿಮಳದ ಕೆಂದವರಿ ಕುಲದವನವೇ, ಪರಿಮಳದ ಕೆಂದವರಿ ಕುಲದವನವೇ. ಕೆಂದವರಿ ಕುಲದತ್ತ ವೀರಾಲರ್ಜುನ ರಾಯ ಇನ್ನೊಂದು ರಾಗ ಹಾಡೆಯೋ, ಇನ್ನೊಂದು ರಾಗ ನಲಿಯೋ. ಆಡಿದರೆ ಹರಗಿಳಿಯೋ ಜೋಗಯ್ಯ ನಲಿದಾರೆ ನೂಲು ಮರಿಯೋ, ಈ ಜೋಗಪ್ಪ ನಲಿದಾರೆ ನೂಲು ಮರಿಯೋ. ಆಡಿದರೆ ಹರಗಿಳಿ ನಲಿದಾರೆ ನೂಲು ಮರಿ, ಕೂಗಿದರೆ ಕೋಗಿಲೆ ದನಿಯೋ, ಕೂಗಿದರೆ ಕೋಗಿಲೆ ದನಿಯೋ. ಎತ್ತಮ್ಮನ್ಯಾರೋ ಕಾಣೆ ಈ ಸುಂದರನ ಪಡೆದಮ್ಮನ್ಯಾರೋ ಕಾಣೆ, ಈ ಸುಂದರನ ಹಡೆದಮ್ಮನ್ಯಾರೋ ಕಾಣೆ. ಇಂತೂ ಚಂದುಳ್ಳ ಜೋಗೈನ ಅವಳ್ಯಾಗೆ ಬಿಟ್ಟ್ಯಾಗೆ ಇರುವಳಮ್ಮ, ಬಿಟ್ಟ್ಯಾಗೆ ಇರುವಳಮ್ಮ. ಹರ ಹರ ಹರನ ಜಯಿತೋ ಶಿವ ಶಿವ ಪೂರ್ವ ಗೆದ್ದವನ ಜಯಿತೋ, ಶಿವ ಶಿವ ಪೂರ್ವ ಗೆದ್ದವನ ಜಯಿತೋ. ಗಂಗೆ ಪಾರ್ವತಿಯರ ಜಡೆಯಲ್ಲೇ ಪಡೆದಂತ ಲಿಂಗ ಮುಕ್ಕಣ್ಣ ಜಯಿತೋ, ಲಿಂಗ ಮುಕ್ಕಣ್ಣ ಜಯಿತೋ. ಹಲ್ಲುಗಳ ಸಾಲ ನೋಡೆ ಜೋಗೈನ್ಗೆ ದಾಳಿಂಬಿ ಬೀಜದಾಗೆ, ಅಕ್ಕಯ್ಯ ದಾಳಿಂಬಿ ಬೀಜದಾಗೆ. ಕೆನ್ನೆಗಳ ಒಳುಪ ನೋಡಿದರೆ ಜೋಗೈನ್ಗೆ ಕನ್ನಡಿಯ ಬಿಂಬದಾಗೆ, ಕನ್ನಡಿಯ ಬಿಂಬದಾಗೆ. ಅಂದ ಸಿರಿ ಗಂಧದೊನವೇ ಪರಿಮಳದ ಕೆಂದವರಿ ಕುಲದವನವೇ, ಪರಿಮಳದ ಕೆಂದವರಿ ಕುಲದವನವೇ. ಕೆಂದವರಿ ಕುಲದತ್ತ ವೀರಾಲರ್ಜುನ ರಾಯ ಇನ್ನೊಂದು ರಾಗ ನಲಿಯೋ, ಇನ್ನೊಂದು ರಾಗ ಹಾಡೆಯೋ. ಕೂದಲಿನ ಚಂದ ನೋಡೆ ಈ ಜೋಗೈನ್ಗೆ ಚೌಲಿಯ ಮಿರುಗಿನಾಗೆ, ಕೂದಲು ಚೌಲಿಯ ಮಿರುಗಿನಾಗೆ. ಕಣ್ಣುಗಳ ಚಂದವ ನೋಡಿದರೆ ಜೋಗೈನ್ಗೆ ಇಂಬಿಯ ಹೋಳಿನಾಗೆ, ನಿಂಬೆಯ ಹೋಳಿನಾಗೆ. ಮುಗಿನ ಚಂದ ನೋಡೆ ಈ ಜೋಗಪ್ಪನಿಗೆ ಸಂಪಿಗೆ ಮುಗ್ಗಿನಾಗೆ, ಈ ಜೋಗಿಗೆ ಸಂಪಿಗೆ ಮುಗ್ಗಿನಾಗೆ. ಅಂಗುಳಿನ ಚಂದವ ನೋಡಿದರೆ ಜೋಗೈನ್ಗೆ ಹುಣ್ಣಿಮೆಯ ಚಂದ್ರನಾಗೆ, ಹುಣ್ಣಿಮೆಯ ಚಂದ್ರನಾಗೆ. ಅಂದ ಸಿರಿ ಗಂಧದೊನವೇ ಪರಿಮಳದ ಕೆಂದವರಿ ಗುಲದವನವೇ, ಪರಿಮಳದ ಕೆಂದವರಿ ಗುಲದವನವೇ. ಕೆಂದವರಿ ಗುಲದತ್ತ ವೀರಾಲರ್ಜುನ ರಾಯ ಇನ್ನೊಂದು ರಾಗ ನಲಿಯೋ, ಇನ್ನೊಂದು ರಾಗ ನಲಿಯೋ. ಗಗ್ಗರವೆ ಗಲಿರೆನ್ನುತ್ತಾ ಜೋಗೈನ ಹುಬ್ಬೆರಡು ನಲಿದಾಡುತ್ತಾ, ಜೋಗೈನ ಹುಬ್ಬೆರಡು ನಲಿದಾಡುತ್ತಾ. ಕಂಕಣದ ಕೈ ಬಾಗಿ ಬಿಂಕಣದ ನಡುಬಾಗಿ ಮೊಣಕಾಲು ಕುಣಿದಾಡುತ್ತಾ, ಮೊಣಕಾಲು ಕುಣಿದಾಡುತ್ತಾ. ಹರ ಹರ ಹರನ ಜಯಿತೋ ಶಿವ ಶಿವ ಪೂರ್ವ ಗೆದ್ದವನ ಜಯಿತೋ, ಶಿವ ಶಿವ ಪೂರ್ವ ಗೆದ್ದವನ ಜಯಿತೋ. ಇಷ್ಟ ಕಲಿ ಪಾರ್ಥನಿಗೆ ಮೋಕ್ಷಗಳ ಕೊಟ್ಟಂತ ಕಾಲ ಭೈರವನ ಜಯಿತು, ಕಾಲ ಭೈರವನ ಜಯಿತು. ಮಾದೇವನ ನಿನ್ನ ನಂಬಿದೆ,
ನನ್ನ ಮನಸ್ಸೆಲ್ಲ ಬಾಳ ನಂಬಿದೆ, ಪರಮಾತ್ಮ ಪಾರು ಮಾಡಬಾರದೆ. ಈ ಬರಿದಾದ ಕೂಗು ನಿನ್ನ ಕೇಳದೆ, ಈ ಬಂಜೆಯ ಕೂಗು ನಿನ್ನ ಕೇಳದೆ. ಸ್ವಾಮಿ ಎಲ್ಲಿದೆಯಾ ಅಪ್ಪ, ನನ್ನ ಎಳುಮನೆಯ ಮಾದೇವಾ, ನಿನ್ನ ಪಾದ ಕರುವಾಗಲಿ ಮಾದೇವಾ, ಅಪ್ಪನ ಮನೆಯೋ ಮಾದೇವಾ. ಆ ದೇವನ ನಿನ್ನ ನಂಬಿದೆ, ನನ್ನ ಮನೆಯೆಲ್ಲ ಭಾಗ್ಯ ತುಂಬಿದೆ. ಪರಮಾತ್ಮ ಪಾರು ಮಾಡಬಾರದೆ, ಬರಿದ ಕೂಗು ನಿನ್ನ ಕೇಳದೆ. ಈ ಭಕ್ತನ ಕೂಗು ನಿನ್ನ ಕೇಳದೆ. ಸ್ವಾಮಿ ತಂದೆ ತಾಯಿಗಳ ಆಸೆ ನನಗಿಲ್ಲ ಮಾದೇವಾ, ಅಪ್ಪ ಪತಿ ಪಾವತಿ ಆಸೆಯನಾಗಿಲ್ಲ, ಕಷ್ಟ ಕೇಳವರೇ ಮೊದಲಿಲ್ಲ. ದೇವನ ನಿನ್ನ ನಂಬಿದೆ, ನನ್ನ ಮನಸ್ಸೆಲ್ಲ ಬಾಳ ನಂಬಿದೆ. ಈ ಪರಮಾತ್ಮ ಪಾರು ಮಾಡಬಾರದೆ, ಈ ಭಕ್ತನ ಕೂಗು ನಿನ್ನ ಕೇಳದೆ. ಅಯ್ಯ ಗಂಡೋಲಿಯ ಮೇಲೆ ಅಪ್ಪ ಮೆರೆವವನೇ ಮಾದೇವಾ, ಅಯ್ಯ ಗಂಡು ಮಗನ ಕರುಣಿಸಯ್ಯ, ಪಾನ ಮನೆಯು ಮಾದೇವಾ. ಆ ಬಿಟ್ಟಕ್ಕೆ ಬಿದುರಾಸೆ ಸ್ವಾಮಿ ಬಿದುರಿಗೆ ಗರಿಯಾಸೆ, ಅಪ್ಪ ಎಳೆಯ ಪೈರಿಗೆ ಮಳೆಯಾಸೆ, ಎಳೆಯ ಪೈರಿಗೆ ಮಳೆಯಾಸೆ. ಆ ಎಳೆಯ ಪೈರಿಗೆ ಮಳೆಯಾಸೆ, ಅಪ್ಪ ಎಳೆಯ ಪೈರಿಗೆ ಅಯ್ಯ ಮಳೆಯಾಸೆ ಮಾದೇವಾ, ಅಯ್ಯ ನಿಮ್ಮಾಸೆ ನಮಗೆ ಅನುಗಾಲ, ನಿಮ್ಮಾಸೆ ನಮಗೆ ಅನುಗಾಲ. ಆ ನಿಮ್ಮಾಸೆ ನಮಗೆ ಅನುಗಾಲ. ಮಾದೇವನ ನಿನ್ನ ನಂಬಿದೆ, ನನ್ನ ಮನಸ್ಸೆಲ್ಲ ಬಾಳ ನಂಬಿದೆ. ಪರಮಾತ್ಮ ಪಾರು ಮಾಡಬಾರದೆ, ಬರದ ಕೂಗು ನಿನ್ನ ಕೇಳದೆ, ದಾರಿ ತೋರದೆ ಬಂದು ನೋಡದೆ, ಬೇಗ ಬಾರದೆ. ಸರ್ ಅವ್ರು ಆಡಿರೋದ್ರಲ್ಲಿ ನನಗೆ ಭಾಳ ಇಷ್ಟ ಅಂತ ಅಂದರೆ ಈ ಶೋಭನೆ ಪದ ಆಡ್ತಾರೆ.
ಮಾದೇವಣ್ಣವರು. ಸರಸ್ವತಿ ಸಣ್ಣೋಳೆ ನಗು ಮೊಕದ ಕಾರ ಚೆಲುವೆ ಕರಕಟ್ಟಲ ಮಾಡದಿ ಗಿರಿಜಮ್ಮ, ಕಲ್ಯಾಣವೋ ಗೌರಿ ಕಲ್ಯಾಣವೇ, ಕಲ್ಯಾಣವೆನ್ನಿರಿ ಕಾರುಣ್ಯ ಮೂರುತಿಗೆ, ಕಲ್ಯಾಣವೆಲ್ಲ ಶಿವನಿಗೆ, ಕಲ್ಯಾಣವೋ ಗೌರಿ ಕಲ್ಯಾಣವೇ. ಬಾರವ್ವ ತಾಯಿ ಬಾಳೆ ಶಾಸ್ತ್ರ ಗಾತಿ, ಬಾಳೆ ಎಲೆಯಲ್ಲಿ ಕವಲೊಡೆದು, ಕಲ್ಯಾಣವೋ ಗೌರಿ ಕಲ್ಯಾಣವೇ. ಬಾರವ್ವ ತಾಯಿ ಬಾಳೆ ಶಾಸ್ತ್ರ ಗಾತಿ, ಬಾಳೆ ಎಲೆಯಲ್ಲಿ ಕವಲೊಡೆದು, ಕಲ್ಯಾಣವೇ ಗೌರಿ ಕಲ್ಯಾಣವೇ. ಬಾಳೆ ಎಲೆಯಲ್ಲಿ ಕಾವಲೊಡೆದು ಸರಸ್ವತಿಯೇ ಬಾರಮ್ಮ ಮಗಳ ಮದುವೆಗೆ, ಕಲ್ಯಾಣವೋ ಗೌರಿ ಕಲ್ಯಾಣವೋ. ಹೆಸರಿಲ್ಲ ದಾಟಿಲಿಕ್ಕೆ ಸೂರ್ಯಕ್ಕೆ ನಿಂದವು, ಹೆಸರಿಗೆ ದೊಡ್ಡೋರ ಮಗಳಿಗೆ, ಕಲ್ಯಾಣವೇ ಗೌರಿ ಕಲ್ಯಾಣವೇ. ಹೆಸರಿಗೆ ದೊಡ್ಡೋರ ಮದಳಿನ ನೀರು, ಹೊಸಲ ದಾಟಿ ಒಳೆ ದಾಟಿ, ಕಲ್ಯಾಣವೇ ಗೌರಿ ಕಲ್ಯಾಣವೇ. ಹಾಲುವಿನ ಗಡುಗೆ ಅವ್ರ ತಾಯಮ್ಮ ಹಿಡಿದುಕೊಂಡು, ಇನ್ನೇನು ಮಗಳೇ ನೆರವಾದೆ, ಕಲ್ಯಾಣವೇ ಗೌರಿ ಕಲ್ಯಾಣವೇ. ಇನ್ನೇನು ಮಗಳೇ ನೆರವಾದೆ ನೀನಿಂದು, ಬೇರೆಯವರ ಮನೆಯ ಸೊಸೆಯಾದೆ. ಈ ಹಾಡು ನನಗೆ ಭಾಳ ತುಂಬ ಇಷ್ಟ. ಸಂಪೂರ್ಣವಾಗಿ ಮಹಾದೇವರ ಸ್ವಾಮಿ ಅವರ ಒಂದು ಪ್ರೇರಣೆ ನಿಮ್ಮ ಈ ಕ್ಷೇತ್ರಕ್ಕೆ ಬರೋಕ್ಕೆ ನಿಮಗೆ ಒಂದು ಮುನ್ನುಡಿ ಆಯಿತು. ಹೌದು ಸರ್. ಈಗಾಗಲೇ ನೀವು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ತಾವು ಮಹಾದೇವ ಸ್ವಾಮಿಯವರ ರೀತಿನೇ ಆಗಿರ್ತಕ್ಕಂಥ ಹಲವಾರು ಗೀತೆಗಳನ್ನ ಪ್ರಸ್ತುತಪಡಿಸಿದ್ರಿ. ಹೌದು ಸರ್. ಈಗಾಗಲೇ ಏನಾದ್ರು ಮಹಾದೇವ ಸ್ವಾಮಿಯವ್ರನ್ನ ಭೇಟಿ ಮಾಡಿದ್ರಾ, ಅವ್ರ ಜೊತೆ ಮಾತಾಡಿದ್ರಾ, ಅವ್ರ ಬಗ್ಗೆ ನಿಮ್ಮ ಬಗ್ಗೆ ಏನಂದ್ರು? ಇಲ್ಲ ಸರ್, ಅವರು ಮಾತಾಡ್ತಾರೆ, ಈಗಲೂ ಮಾತಾಡ್ತಾರೆ, ಏನು ಇದಿಲ್ಲ. ಅವರು ಮಳವಳ್ಳಿ ಹತ್ರ ಸಿಕ್ಕಿ ಆಗೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ ಅವ್ರ ಜೊತೆಲಿ ಹೋಗ್ತಾ ಇದ್ದು. ಅವರು ಮುತ್ನಂತ 3 ಮಾತು ಹೇಳಿದ್ರು ನನಗೆ. ಏನು ಮಾತಾಡಿದ್ರು ಅಂತ ಅಂದರೆ, ನೋಡಪ್ಪ ಇವತ್ತು ಭಗವಂತ ಮಲೆಮಹದೇಶ್ವರ ನನಗೆ ಪ್ರೇರಣೆ ಕೊಟ್ಟವನೇ, ಆದರೂ ನಿನ್ನ ಎಲ್ಲೋ ಭಗವಂತನ ಅನುಗ್ರಹ ಆಗಿರ್ಬೋದು, ಆದರೆ ನೋಡು ಮಹಾದೇವು, ನಿನಗೆ 3 ಮಾತು ಹೇಳ್ತೀನಿ, ಅದು ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ. ಇವು 3 ಎಲ್ಲಿ ಮಳವಳ್ಳಿ ಸರ್ಕಲ್ ಹತ್ರ ನಿಂತ್ಕೊಂಡು ನಮ್ಮ ಗುರುಗಳು ಮಾದೇವಣ್ಣ ನನಗೆ ಹೇಳಿದ್ರು, ಕೈ ಬಾಯಿ ಕಚ್ಚೆ, ಇವು 3 ನೀನು ಉಳಿಸ್ಕೊಂಡು ಹೋದೋ ನೀನು ಮುಂದಕ್ಕೆ ಹೋಯ್ತಾ ಇರ್ತೀಯ, ನಿನ್ನ ಕಾರ್ಯಕ್ರಮಗಳು ಇಷ್ಟೇ ಅಲ್ಲ, ಇನ್ನು ಮುನ್ಮುಂದೆ ನೀನು ಚೆನ್ನಾಗಿ ಬಾಳ್ತೀಯ. ಏನಾದರೂ ಇವುದ್ರಲ್ಲಿ ಒಂದು ಕೈ ಬಿಟ್ಟು ಹೊಂಟೋಯ್ತು, ನೀನೇನು ಮಹಾದೇವನೇ ನಿನ್ನ ಏನು ಮಾಡೋಕ್ಕಾಗಲ್ಲ ಅಂತ ನಮ್ಮ ಗುರುಗಳು ಹೇಳಿದ್ರು. ಇದನ್ನವರೆಗೂ ಕೈ ಬಾಯಿ ಕಚ್ಚೆ, ಇದನ್ನ ನಮ್ಮ ಗುರುಗಳು ಏನು ಹೇಳಿದಾರೋ ಅದರಂತೆಯೇ ನಾನು ನಡ್ಕೊ ಬಂದಿದ್ದೀನಿ ಇದುವರೆಗೂ. ಒಬ್ಬ ಕಲಾವಿದನ ನಾನು ನಿಷ್ಠುರ ಮಾಡ್ಕೊಂಡಿಲ್ಲ, ಒಬ್ಬರನ್ನ ಯಾರಿಗ ಒಂದು ಹೀಯಾಳಿಸ್ಲಿಲ್ಲ, ಎಂಥದ್ದು ಇಲ್ಲ. ಇನ್ನು ಅವರು ನಮ್ಮನ್ನ ಹೀಯಾಳಿಸವ್ರೆ, ಕೆಲವರೆಲ್ಲ ಹೀಯಾಳಿಸವ್ರೆ. ಆಮೇಲೆ ನನಗೆ ಕಾರ್ಯಕ್ರಮಕ್ಕೆ ಬರೋರು ಬತ್ತಾಯಿದ್ದೀನಿ ಅಣ್ಣ ಅಂತ 10 ಗಂಟೆ ಒಳಗೆ ಸ್ವಿಚ್ ಆಫ್ ಮಾಡ್ಕೊಬಿಡ್ತಾರೆ. ಕಾರ್ಯಕ್ರಮಕ್ಕೆ ಈ ದಿವ್ಸದ ಕತೆಗೆ ಹೋಗಿರ್ತೀನಲ್ಲ, ದಿವ್ಸದ ಕತೆಗೆ ಹೋಗಿತ್ಲೆ 10 ಗಂಟೆ ಆದ್ಮೇಲೆ ಸ್ವಿಚ್ ಆಫ್ ಮಾಡ್ಕೊಬಿಟ್ಟವ್ರೆ. ಇನ್ನು ಅಲ್ಲಿ ಜನಗಳೆಲ್ಲ ಏನು ಸ್ವಾಮಿ ಇನ್ಯಾವಾಗ ಕತೆ ಸ್ಟಾರ್ಟ್ ಮಾಡಿರಿ, ಇನ್ನೂ ಶುರು ಮಾಡಿರಿ ಅಂತ ಅಲ್ಲಿ ಇದು ಮಾಡಿದಾಗ, ಈ ಕಲಾವಿದರುಗಳೆಲ್ಲ ಏನು ಈ ಥರ ಬೆಳಿತಾನೆ, ಇವನ್ನ ತುಳಿಲೇಬೇಕು ಅನ್ನೋ ಕಲಾವಿದರು ಎಷ್ಟೋ ಜನ ಅವ್ರೆ. ಆದರೆ ಕೆಲವರು ಆ ಹುಡುಗನ ಬೆಳೆಸ್ಬೇಕನೋ, ಅವ್ರಿಗೂ ಹೇಳೋ, ಅವ್ರಿಗೂ ಕಾರ್ಯಕ್ರಮ ಸಿಗಲಿ ಅಂತ ಅನ್ನೋರು ಕಮ್ಮಿ ಆಗೋಗವ್ರೆ. ಹಾಗೆ ಮಳವಳ್ಳಿ ಮಹಾದೇವ ಸ್ವಾಮಿಯವರು ಆಗ ಹೇಳ್ಕೊಡ್ತಿದ್ರು, ಒಂದೊಂದು ಹೇಳ್ಕೊಡ್ತಿದ್ರು. ಮಹಾದೇವ ಸ್ವಾಮಿಯವರು ಜೊತೆಗಿಂತ ನಮಗೆ ನಾಗೇಂದ್ರಣ್ಣವರು ಒಂದು ತಂಬೂರಿ ನುಡ್ಸೋದೇ ಆಗಲಿ, ಒಂದು ಉಚ್ಚಾರಣೆ ಮಾತಾಡೋದೇ ಆಗಲಿ, ಆಮೇಲೆ ಪಲಕಗಳು, ಅವೆಲ್ಲ ನಮಗೆ ಅವರು ನಾಗೇಂದ್ರಣ್ಣವರು ನಮಗೆ
ಅವರು ಮೊದಲನೇ ಗುರುಗಳೇ ನಮ್ಮ ನಾಗೇಂದ್ರಣ್ಣ, ಆಮೇಲೆ ನಮ್ಮ ಮಹಾದೇವ ಸ್ವಾಮಿ ಅವರು. ಅವರಿಂದ ನಾನು ಪ್ರೇರಣೆ ಪಡ್ಕೊಂಡು ಇವ್ರ ಕಡೆಗೆ ಜಾರದೆ ಗುರುಗಳೇ. ನಾಗೇಂದ್ರ ಅವರು ಯಾರು? ನಾಗೇಂದ್ರಣ್ಣ ಅಂದರೆ ಮಳವಳ್ಳಿ ಮಹಾದೇವ ಸ್ವಾಮಿ ಅವರು ತಮ್ಮ. ಅವರೇನೆ ಸಾಹಿತ್ಯಗಳೆಲ್ಲ ಕುಂತು ಸ್ಥಳದಲ್ಲೇ ರೂಪಿಸ್ಬಿಡ್ತಾರೆ. ಕುಂತು ಸ್ಥಳದಲ್ಲೇ ಒಂದೊಂದು ರಚನೆ. ಒಂದು ಸಿದ್ದಪ್ಪಾಜಿ ಕತೆ ಯೂಟ್ಯೂಬಲ್ಲಿ ಬಿಡಬೇಕಾಗಿತ್ತು, ಅದನ್ನು ಅಲ್ಲಿ ಸ್ಟುಡಿಯೋದಲ್ಲಿ ಆಡಿದು ಅಲ್ಲಿ ಒಂದು ಗಳಿಗೆಲೇ ಸೃಷ್ಟಿ ಮಾಡಿ ಈಗ ಈ ಬೆಜ್ಜಲ್ಗೆಂಡವ ತುಂಬಿ ಮಡ್ಡಿ ಧೂಪವ ಹಾಕಿ ಪಾದಕ್ ಮಂಗಳಾರುತಿ ಬೆಳಗುತ್ತಾರೆ ಬಾಳೆ ಬಾಗಿದವು ಅಳಸ್ಲೇಣ್ಣ ಹಣ್ಣಿನಾಗೆ. ಅಲ್ಲಿ ಮಾರ್ಕ ಹೋಯ್ತಿದ್ದ, ತಳ್ಳು ಗಾಡಿಯಲ್ಲಿ ಮಾರ್ಕ ಹೋಯ್ತಿದ್ದ ನೋಡ್ಬಿಟ್ಟು ಆ ಸಾಹಿತ್ಯ ಬರೆದ್ರು. ಅಳಸ್ಲೇಣ್ಣ ಹಣ್ಣಿನಾಗೆ ಹಪ್ಪ ಬೆಳಗಿ ಮಡಗವರಲ್ಲೋ ಆ ಕಳಸ ಕನ್ನಡಿಯ ಈ ಥರ ಅವರು ಒಂದೊಂದು ಸಾಹಿತ್ಯನೂ ಅವ್ರು ಅಲ್ಲಲ್ಲೇ ರೂಪಿಸಿ ಬರೆಯೋದು ಅವರು ಮಾಡಿದ್ರು. ಅದನ್ನೆಲ್ಲ ನೋಡಿದೆ, ಆಹಾ ಇವರು ಒಂದೊಂದು ಪಲ್ಕ, ಒಂದೊಂದು ವಾಕ್ಯನೂ, ಒಂದೊಂದು ಅಕ್ಷರನೂ ಸಹ ಮದೇವು ಸ್ಪಷ್ಟವಾಗಿ ಬರಬೇಕು. ಜನಗಳು ಕೇಳೋದೇ ಅದು. ಎಷ್ಟು ನೀನು ಸ್ಪಷ್ಟವಾಗಿ ನೀನು ಮಾತಾಡ್ತೀಯೋ ಅಷ್ಟು ನಿನಗೆ ಒಳ್ಳೆಯದು. ನಾವು ಒಂದೊಂದು ಅಕ್ಷರಗಳನ್ನ ನುಂಗ್ಬಿಡ್ತಿದ್ದೆ. ನುಂಗ್ದಿದಾಗ ಎಲೇ ಬ್ಯಾಡಕಲ್ಲ, ಇದು ಪುಸ್ತಕದ ಬದನೆಕಾಯಿ ಸಾರು ಬರಲ್ಲ, ಈ ಗಿಡದ ಬದನೆಕಾಯೇ ಸಾರು ಬರೋದು. ನೀವು ಓದ್ದೇ ಇದ್ರು ಸರಿಯೇ ಊರೂರು ಸುತ್ತು ಅದೇನು ಹೇಳ್ತಾರಲ್ಲ, ಓದೋನ್ಕಿಂತ ಕೋಸ ಓದೋನ್ ಮಾತು ಕೇಳಬೇಕು ಅಂತ. ಊರೂರು ಸುತ್ತೋನ್ ಮಾತು ಕೇಳಿದ್ರೆ ಅಲ್ಲಲ್ಲಿ ವಿಚಾರಗಳನ್ನ ತಿಳ್ಕ ಬಂದಿರ್ತಾನೆ. ಈ ಪುಸ್ತಕದಲ್ಲಿ ನಾವು ಓದ್ಕೊಂಡು ಹೋದ್ರೆ ಅದ್ರ ಏನೂ ಪ್ರಯೋಜನ ಇಲ್ಲ ಅಂತ ನಾಗೇಂದ್ರಣ್ಣವ್ರನ್ನ ಹೇಳಿ, ಓಹೋ ಹೌದು ಇದು ಹಿಂಗೂ ಇದೆಯಾ ಅಂತೇಳಿ ಅಲ್ಲಿ ಅವರು ನನಗೆ ಮೊದಲನೇ ಗುರುಗಳು. ಜಾನಪದ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಚಾಪೂನ್ ಮಾಡಿಸಿರ್ತಕ್ಕಂತಹ ಮಹಾದೇವ್ರವರೇ, ನೀವು ಯಾವ ರಾಜ್ಯ ಮಟ್ಟ ಅಥವಾ ಹೊರ ರಾಜ್ಯಗಳಲ್ಲಿ ಕಾರ್ಯಕ್ರಮ ನೀಡಿದ್ದೀರಾ? ಸರ್ ನೀಡಿದ್ದೀನಿ ಅಂದರೆ ನನ್ನ ಹೆಸ್ರಿಗೆ ಬಂದಿದ್ದಲ್ಲ. ಈಗ ಆಕಾಶವಾಣಿಲೂ ಆಡಿದ್ದೀನಿ, ಅಂದರೆ ಬೇರೆಯವರು ಕರ್ಕೊಂಡು ಹೋಗಿ ಅವ್ರ ಹೆಸರಲ್ಲಿ ಹೋಗಿ ಆಡಿಸಿದ್ರು. ನಾವು ಹೇಳ್ಕೋಬೋದು, ನಾನು ಆಕಾಶವಾಣಿ ಕಲಾವಿದ, ನಾನು ಹೊರ ರಾಜ್ಯ, ಈಗ ದೆಹಲಿಗೆಲ್ಲ ಹೋಗಿದ್ದೀನಿ, ದೆಹಲಿಗೂ ಹೋಗಿದ್ದೀನಿ, ಮತ್ತು ಅದೇ ಬುದ್ಧಗಯ ಇಲ್ಲೆಲ್ಲ ಹೋಗಿದ್ದೀನಿ. ನಾನು ರಾಜ್ಯ ಮಟ್ಟದ ಕಲಾವಿದ, ರಾಷ್ಟ್ರ ಹೇಳ್ಕೋಬೋದು. ಅದು ನನ್ನ ಹೆಸ್ರಿಗೆ ಬರ್ತದಲ್ಲ, ನನ್ನ ಹೆಸ್ರಿಗೆ ಬಂದರೆ ಮಾತ್ರ ನಾನು ಹೇಳ್ಕೋಕೆ ಸಾಧ್ಯ, ನಾನು ರಾಜ್ಯ ಮಟ್ಟದ ಕಲಾವಿದ ಅಂತ. ನಾನೇನು ಇಲ್ಲ ಸರ್, ಬೇರೆಯವ್ರೊಂದು ಹೋಗಿದ್ದೀನಿ, ಆಡಿದ್ದೀನಿ ಅಷ್ಟೇ. ಆಕಾಶವಾಣಿ ಬೇರೆಯವ್ರ ಹೋಗ್ಬಿಟ್ಟು ನೀನು ಹೇಳ್ಕೋಬೋದು ಕಣಪ್ಪ ಆಕಾಶವಾಣಿ ಕಲಾವಿದ ಅಂತ, ಅದು ನಮಗೆ ಶ್ರೇಯಸ್ಸಲ್ಲ. ಸನ್ಮಾನ ಯಾವುದಾಗಿದ್ದು ಪಡ್ಕೊಂಡು ಬಂದರೆ ಮಾತ್ರ ಅದು ನಮಗೆ ಸನ್ಮಾನ. ಸುಮ್ಮನೆ ನಮಗೆ ಹೋಗಿ ಸ್ವಾಮಿ ನಾವು ಹಿಂಗೆ ಮಾಡಿದ್ವಿ ಮಟ್ಟಿದ್ವಿ, ಅದು ಸನ್ಮಾನ ಆಗಲ್ಲ, ಅವಮಾನ ಇದ್ದಂಗೆ ಆಯ್ತದೆ. ಈಗಾಗಲೇ ಹೇಳಿದ್ರಿ ತಾವು ಸಾವಿರಾರು ಹರಿಕತೆಗಳನ್ನ ನಾನು ನಡೆಸ್ಕೊಟ್ಟಿದ್ದೀನಿ ಅಂತ. ಹೌದು. ಹರಿಕತೆ ಮಾಡುವಾಗ ಅಲ್ಲಿನ ಜನದ ರೆಸ್ಪಾನ್ಸ್ ಹೆಂಗಿರ್ತದೆ ತಮಗೆ? ಸೊ ಚೆನ್ನಾಗಿರುತ್ತೆ. ಅವರು ಆಲಿಸಿ ಕೇಳ್ತಾರೆ, ಒಂದು ಏನು ಮಾತಾಡಲ್ಲ. ಯಾಕೆಂದರೆ ಈ ಉಡುಪು ತೊಡುಪುಗಳೆಲ್ಲ ಹಾಕೊಂಡು ಹೋಗಿರ್ತೀವಲ್ಲ, ಉಡುಪು ತೊಡುಪುಗಳು, ಈ ರುದ್ರಾಕ್ಷಿ ಮಣಿ, ಆ ಬಸ್ಮಂಗ ಇವೆಲ್ಲ ನೋಡಿ ಸ್ವಾಮಿ ಈಗ ಬಂದ್ರೆ ಬನ್ನಿ ಅಂತೇಳಿ ಒಳ್ಳೆ ಚೆನ್ನಾಗಿ ನೋಡ್ಕೊತಾರೆ. ಕೆಲವರು ಇದು ದುಡ್ಡು ಕೊಟ್ಟಿದ್ದೇವಲ್ಲ ಆಡ್ಕೊ ಹೋಯ್ತಾನೆ ಸುಮ್ಮಿರ್ಲ, ದುಡ್ಡೇ ಕೊಟ್ಟಿಲ್ವ ನಾವು, 15,000 20,000 ಕೊಟ್ಟಿರ್ದಿಲ್ವ, ಮಾಡ್ಕೊಯ್ತಾರೆ ಬಿಡು ಅನ್ನೋರು ಇರ್ತಾರೆ. ಅದಲ್ದೇ ಬೇರೆಯವರು ಸ್ವಾಮಿ ಬನ್ನಿ ಊಟ ಮಾಡಿ, ಬಿಸಿ ಬಿಸಿ ಮುದ್ದೆ ಮಾಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಕೆಲವರು ಮಾಡಲ್ಲ ಸರ್, ಮಾಡೋದಿಲ್ಲ. ಒಂದು ಏನಾದರೂ ಒಂದು ಕೊಂಕು ಮಾಡಿ ಕಿತಾಪತಿ ತೆಗಿಯೋರೇ ಇರ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಮಾದೇವ ಅಳಿಸೋದು ಉಳಿಸೋದು ಎಲ್ಲ ನಿಂದೆ ಕಣಪ್ಪ ಅಂತ ಕೈ ಮುಗಿದ್ಬಿಟ್ಟು ಮಾದಪ್ಪನಿಗೆ ನಮ್ಮ ಕಥೆಗೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. 3/4% ಈ 100ರಲ್ಲಿ ಒಂದು 75% ಜನಗಳು ಆಲಿಸಿ ಕೇಳ್ತಾರೆ, ಭಗವಂತನ ಸ್ಮರಣೆ ಆಲಿಸಿ ಕೇಳ್ತಾರೆ. ಇನ್ನು 25% ಅಯ್ಯ ಏನು ಮಾಡ್ದ ತಕಾಲ ಅನ್ನಂಗಿರ್ತದೆ. ಬೇರೆ ಊರಲ್ಲಿ ನಾ ಕತೆ ಮಾಡ್ತಾ ಇದ್ರೆ, ಲೇ ಇವ್ನು ಕ್ಯಾಸೆಟ್ಟೇ ಹಾಕವನಕ್ಕಲ್ಲ ಎತ್ಕಲ್ಲ ಗುಡ್ಮಟ್ಟಿ ಅಂತ ಅಂದಿದ್ರು ನನ್ನ. ಕ್ಯಾಸೆಟ್ಟು ಎಲ್ಲಿ ಸ್ವಾಮಿ ಕ್ಯಾಸೆಟ್ ಹಾಕಿದ್ದಾನು, ಮೈಕೆಲ್ಲ ಇದೆ. ಇಲ್ಲ ಮಾದೇವಣ್ಣಂಗೆ ಇದೈತದ, ಕ್ಯಾಸೆಟ್ಟೇ ಹಾಕಿರೋದು ಅಂತ. ಸ್ವಾಮಿ ನೀ ಕ್ಯಾಸೆಟ್ ಅದು ಹಾಕಿ ಮಾಡಿಸಿದ್ರು ನಾನು ಹಂಗೆ ಆಡ್ತೀನಿ ಅಂದಾಗ ಆಗ ಅವರು ಓಹೋ ಇದು ನೀನೇ ಮಾತಾಡ್ತಾ ಇದೆಯಾ ಕಣೋ, ತಪ್ಪಾಯ್ತು ಕಣಪ್ಪ ಅಂತೇಳಿ ನನಗೆ ಸಣ್ಣ ಮಾಡಿದ್ರು ಅವರು. ಪ್ರೇಕ್ಷಕರಿಗೆ ಮೆಚ್ಚಿಸುವಂತ ಹರಿಕತೆಯ ಒಂದು ತುಣುಕನ್ನ ನೀವು
ಆಡ್ಬೇಕು. ಪ್ರೇಕ್ಷಕರಿಗೆ ಕಷ್ಟ ಸುಖಗಳಲ್ಲಿ ಭಾಳ ಅವರು ಇದಿರುತ್ತೆ. ಮೈದಾಳ ರಾಮನ ಕತೆ ಅದು ಅಂಥ ಕಣ್ಣೀರು ತರಿಸುವಂಥ ಕತೆಗಳು. ತಾಯಿ ಮಾದೇವಮ್ಮ, ಸೋಮಪ್ಪರಾಜ ಅವರು ಇರ್ತಾರೆ. ಅದರಲ್ಲಿ ಭೀಮಾವತಿಯ ಎಂಬ ಒಂದು ಪಟ್ಟಣದಲ್ಲಿ ಅಯ್ಯ ಶಿವಭಕ್ತನ ಕುಲದ ಸೋಮಯ್ಯ ಸುವೇಳಮ್ಮ ಸೋಮಯ್ಯ ಶರಣ. ಶಿವಭಕ್ತರ ಕುಲದ ಸೋಮಯ್ಯನವರ ಮಡದಿ ಸತ್ತುವಂತೆ ಮಾದೇವಿ ಶಿವಶರಣೆ ಮಾದೇವಿ. ಅಯ್ಯ ಶಿವಶರಣೆ ಮಾದೇವಮ್ಮ ತಾಯೇ ಸುವೇಳಮ್ಮ ಮಾದೇವಮ್ಮ. ಅವ್ರಿಗೆ ಚಿನ್ನ ಇದ್ದರೆ ಏನು, ಬಂಗಾರವಿದ್ದರೆ ಏನು, ಐಶ್ವರ್ಯವಿದ್ದರೆ ಏನು, ಅವರ ಮಡಲಲ್ಲಿ ಕಂದ ಮಗನಿಲ್ಲ. ಸುವೇಳಮ್ಮ. ಈ ಕತೆನ ಆಡ್ತಾ ಇದ್ರೆ ಅವ್ರಿಗೆ ಅವ್ರು ಮನದಟ್ಟು ಮಾಡ್ತಾ ಇರ್ತಾರೆ. ಓಹೋ, ಎಷ್ಟು ಬಂಗಾರ ಇದ್ರೇನು, ಎಷ್ಟು ಐಶ್ವರ್ಯ ಇದ್ರೇನು ಮಕ್ಕಳಿದ್ಮೇಲೆ ಇನ್ಯಾತ್ಕೆ ಅಂತ ಅವರು ಅಲ್ಲೇದಲ್ಲೇ ಅವರು ಮನದಟ್ಟು ಮಾಡ್ಕೊತಾ ಇರ್ತಾರೆ. ಈ ರೀತಿ ಕತೆಗಳು. ನನ್ನ ಮಗ ಎಲ್ಲೋ ಓದಕ್ಕನು ಕುಂಬ್ಳಪುರ ಪಾಠಶಾಲೆಗೆ ಹೊಂಟೋಗಿರ್ತಾನೆ. ಮಗ ಬರೋದು ತಡವಾಗೋಯ್ತದೆ. ಮಾದೇವಮ್ಮ ಆಗ ಮನೆ ಮುಂದೆ ನಿಂತ್ಕೊಂಡು ಕೂಗ್ತಾ ಇರ್ತಾಳೆ ಮಗನ್ನ, ಅಪ್ಪ ಮೈದಾಳ ರಾಮ ಎಲ್ಲಿದ್ದಾರವ್ವ, ಇನ್ನೂ ಬರೀವಲ್ಲಪ್ಪ ಅಂತೇಳಿ ಅಕ್ಕಪಕ್ಕದವ್ರನ್ನ ಕೇಳ್ತಾ ಇರುವಾಗ, ನನ್ನ ಮಗ ಎಲ್ಲಿಗೆ ಹೋದ್ನವ್ವ, ಇನ್ನೂ ಇಷ್ಟೊತ್ತಾದ್ರೂ ಬರಲಿಲ್ಲ, ಕಂಡಿರವ್ವ ನೀವು ನನ್ನ ಮಗನ್ನ, ಮೈದಾಳ ರಾಮ ಉಂಡೋಗ್ಲಿಲ್ಲ ಕಣವ ಸ್ತೋದ ಅಂತೇಳಿ ಮಕ್ಕಳುಗಳನ್ನ ಕೂಗುವಂಥ ಒಂದು ಸಂದರ್ಭ. ಅಲ್ಲಿದಲ್ಲೇ ಹೇಳಿದ್ರೆ ಇನ್ನು ಅಷ್ಟು ಕಥೆಗಳಿದೆ. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಮಂಟೇದ ಜ್ಯೋತಿ ತಂದಯ್ಯ ಬನ್ನಿ. ಕೇಳು ಸಿದ್ದಪ್ಪಾಜಿ, ಕೇಳು ಮಗನೇ ನೀಲಿ ಸಿದ್ದಪ್ಪಾಜಿ. ಕಲಿ ಬರುತ್ತದೆ, ಕಾಲಿ ಜ್ಞಾನ ಬರುತ್ತದೆ, ನರ ಕಲಿಯ ನಮ್ಮ ಕಣ್ಣಿನಲ್ಲಿ ನೋಡಲಾರೆ, ಕರ್ಣದಲ್ಲಿ ಕೇಳಲಾರೆ. ಕೇಳು ಸಿದ್ದಪ್ಪಾಜಿ. ಈ ಕಲಿ ಒಟ್ಟು ಬರೆದಕ್ಕೂ ಮೊದಲೇ ಕಣ್ಣು ಮರೆಯಾಗೋಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ. ಮಂಟೇದ ಗುರುಲಿಂಗಯ್ಯ ದಯ ಮಾಡೋ. ಕಲಿ ಬರುತ್ತದೆ, ಕಾಲಿ ಜ್ಞಾನ ಬರುತ್ತದೆ, ಅದು ಅಲ್ಲದೆ ಕೇಳಪ್ಪ ನಾಳ ಕಲಿ ಬರುತ್ತದೆ. ಕೃತಾಯುಗ, ತ್ರೇತಾಯುಗ, ದ್ವಾಪರಾಯುಗ ಮುಗಿದ ನಂತರ ಕಲಿಯುಗ ಬರ್ತದೆ. ಕಾಣು ಸಿದ್ದಪ್ಪಾದಿ. ಕಲಿಯುಗದ ಜನರೆಲ್ಲ ಕೇಳು ಸಿದ್ದಪ್ಪಾದಿ. ಒಬ್ಬ ಗಂಡಸಿಗೆ ನಾಳೆ 7 ಜನ ಹೆಂಡತೀರು ಆಯ್ತಾರಲ್ಲೋ ನನ್ನ ಕಂದ. 7 ಜನ ಹೆಂಡಾರೆಲ್ಲ ನನ್ನ ಗಂಡ ಅಂತೇಳಿ ಅವರೆಲ್ಲ ಮುಂದಾನೆ ಹಿಡ್ಕೊಂಡು ಬಡದಾಡಿ ಸಾಯ್ಬೇಕು.
ಮದುವೆ ಮಾಡ್ಕೊಂಡಿರೋ ಗಂಡ ಎಡ್ತಿರ್ ಕಾಟ ತಾಳಲಾರ್ದೆ ಊರ್ ಮುಂದೆ ಇರುವಂತ ಅರಳಿ ಮರ ಹತ್ಕೊಂಡು ಮರ್ಯಾಗಿ ಕುಂತ್ಕೊಳ್ಬೇಕು. ಮನೆ ಒಳಗಿರೋ ಹೆಣ್ರೆಲ್ಲ ಗಂಡುನಿಗೋಸ್ಕರ ಅಂಬಲಿಸುತ್ತ ಅವರೆಲ್ಲ ಹಿಡಗಲ್ಲ ತಕ್ಕೊಂಡು ಇಳಿ 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 ಅಂತ ಅವ್ರ ಹಿಡಗಲ್ಲೇಟ ಹೊಡಿಬೇಕು. ಹೆಣ್ತಿರ್ ಹೊಡಿವ ಏಟ ತಾಳಲಾರ್ದೆ ಆ ಗಂಡ ಮರದಿಂದ ಕೆಳಗಡೆ ಬಿದ್ದು ರಕ್ತ ಕಕ್ಕಿ ಸಾಯ್ಬೇಕು. ಮಗನೇ ಗಂಡ ಸತ್ತ ಮೇಲೆ ಅವರು ಮುಂದೆ ರಾಗಿ ಬಾಳಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ. ಕಲಿಯುಗದ ಒಳಗೆ ಆ ಗುರುಜ್ಯೋತಿ ತಂದಯ್ಯ ಬನ್ನಿ. ಅದು ಅಲ್ಲದೆ ನೋಡಪ್ಪ ನಾಳೆ ಕಲಿಯುಗ ಬರುತ್ತಾದೆ ನನ್ನ ಕಂದ. ಕೇಳು ಸಿದ್ದಪ್ಪಾಜಿ ಅಪ್ಪ, ಕಲಿಯುಗ ಬರ್ತಾದೆ ಕಾಣು. ಅಣ್ಣನ ಮಾತು ಹಿಂದಾಗಿ, ತಮ್ಮನ ಮಾತು ಮುಂದಾಗಿ, ಅತ್ತೆ ಮಾತು ಹಿಂದಾಗಿ, ಸೊಸೆ ಮಾತು ಮುಂದಾಗಿ. ಅಯ್ಯ ಅತ್ತೆಗೆ ನೋಡು ಅರಕಲು ಚಾಪೆ, ಸೊಸೆಗೆ ನೋಡು ತೂವ ಮಂಚ. ಸಿದ್ದಯ್ಯ ಸ್ವಾಮಿ ಬನ್ನಿ. ಅಯ್ಯ ಅತ್ತೆಗೆ ನೋಡು ಅರಕಲು ಚಾಪೆ, ಸೊಸೆಗೆ ನೋಡು ತೂವ ಮಂಚ. ಸಿದ್ದಯ್ಯ ಸ್ವಾಮಿ ಬನ್ನಿ. ಅಣ್ಣ ನೆಡ್ತಿಯ ಮೇಲೆ ತಮ್ಮ ಕಣ್ಣಿಡ್ತಾನೆ, ತಮ್ಮ ನೆಡ್ತಿಯ ಮೇಲೆ ಅಣ್ಣ ಕಣ್ಣಿಡ್ತಾನೆ. ಒಂದು ಹುಡುಗನ ಚಂದ ತಮ್ಮನೇ ನೋಡ್ತಾನೆ, ತಂಗಿ ಚಂದವ ನಾಳೆ ಅಣ್ಣನೇ ನೋಡ್ತಾನೆ. ನಾಳ ಕಲಿಯುಗದಲ್ಲಿ ಅಪ್ಪ ತಾನು ಎತ್ತ ಮಗಣ್ಣ ನಾಳೆ ತಂದೆಯೇ ಕಣ್ಣಾಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ. ಅಪ್ಪ ತಾನು ಎತ್ತ ಮಗನ್ನ ನಾಳೆ ತಾಯಿಯೇ ಕಣ್ಣಾಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ. ಹರ 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 ಮನೆಯೆಲ್ಲ ಬರುಮನೆಯಾಗುತ್ತದೆ. ರಾಜರೆಲ್ಲ ರಾಜ್ಯವಾಗಿ ಕಳ್ಕೊಂಡು ಓಡಾಡುವ ಕಾಲಕ್ಕೆ ಅಯ್ಯ ಮನೆ ಮನೆ ಒಳಗಿರೋ ರಾಗಿ ಕಲ್ಲು ಮರೆಯಾಗಿ ಹೋಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ. ಕಲಿಯುಗದ ಒಳಗೆ ಆ ಗುರುಜ್ಯೋತಿ ತಂದಯ್ಯ ಬನ್ನಿ. ರಾಜರೆಲ್ಲ ರಾಜ್ಯ ಕಳ್ಕೊಂಡು ಗೋಳಾಡ್ತಾರೆ ಕಾಣು. ನಾಳ ಕಲಿಯುಗದಲ್ಲಿ ಅರಸರ ಕಾಲ ಹೋಗುತ್ತದೆ, ತುರುಕುರು ಕಾಲ ಬರುತ್ತದೆ. ಸಿದ್ದಯ್ಯ ಸ್ವಾಮಿ ಬನ್ನಿ. ಮಠ ಮಠ ಮನೆ ಎಲ್ಲ ಕಟುವಟ ಆಡಬೇಕು. ಕಾವಿ ಧರಿಸೋರೆಲ್ಲ ಊರಿನ ಮೇಲೆ ಕಳ್ಳರಾಗಿ ತಿರುಗಬೇಕು. ಮಣಿ ಕಟ್ಟಿರೋರೆಲ್ಲ ಬಡದಾಡಿ ಸಾಯ್ಬೇಕು. ಈ ಗುಡ್ಡುಗಳೆಲ್ಲ ಗುಡ್ಡವ ಹತ್ ಬಿಟ್ಟು ಗುಡ್ಡದ ಕೆಳಗಡೆ ಹೋಗಿ ಅವ್ರು ಗುದ್ದಾಡಿ ಸಾಯ್ಬೇಕು. ಮಂಟೆ ಸ್ವಾಮಿಯವರು ಏನೇನು ಕಲಿಯುಗ ಸಾರಿದರು ಅದೆಲ್ಲ ಸಹ ಅದು ನೆರವೇರ್ತಾ ಇದೆ. ಗುಡ್ರುಗಳೆಲ್ಲ ಎಲ್ಲಾರು ಸಹ ಅಷ್ಟೇ, ನಾನ್ ಮುಂದು ಸ್ವಾಮಿ ಅವ್ರು ಅಷ್ಟು ಕೊಟ್ಟಿದ್ರು ನನಗೆ ಎಷ್ಟು ಕೊಡಿ ಸ್ವಾಮಿ ಅಂತ ಹೇಳಿ ಗುಡ್ರುಗಳೆಲ್ಲ ಇವತ್ತು ಗುದ್ದಾಡಿ ಸಾಯ್ತವ್ರೆ. ಅದಕ್ಕೆ ಮಂಟೆ ಸ್ವಾಮಿಯವರು ಹೇಳಿದ್ರು, ಗುಡ್ಡುಗಳೆಲ್ಲ ಗುಡ್ಡವ ಹತ್ ಬಿಟ್ಟು ಗುಡ್ಡದ ಕೆಳಗಡೆ ಹೋಗಿ ಗುದ್ದಾಡಿ ಸಾಯ್ಬೇಕು. ಜೋಗಿ ಅನ್ನೋರೆಲ್ಲ ಜೋಗುಳವ ಪಡಬೇಕು ನಾಳ ಕಲಿಯುಗದಲ್ಲಿ. ಅಪ್ಪ ನಾಮ ಧರಿಸಿದ ದಾಸಗಳೆಲ್ಲ ದೇಶಾಂತರ ಹೋಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ. ಕಲಿಯುಗದ ಒಳಗೆ ಆ
ಜ್ಯೋತಿ ತಂದಯ್ಯ ಬನ್ನಿ. ಅದು ಒಳದೆ ನೋಡಪ್ಪ ನಾಳೆ ಕಲಿ ಬರುತ್ತಾದೆ. ಮಠಮನೋಳು ಕುಂತವರೇ ನಾ ಸ್ವಾಮಿಗಳು ನಾನು ಸ್ವಾಮಿಗಳು ಅಂತ ಬುಕ್ಕಳದಲ್ಲಿ ಬಿಟ್ಕೊಂಡು ಕಾವ್ಯ ಧರಿಸ್ಕೊಂಡು ಕುಂತಿರುವ ಸ್ವಾಮಿಗಳು ಅವರು ಒಬ್ರು ಸ್ವಾಮಿಗಳು ಅಲ್ಲ. ನಾಳ ಕಲಿಯುಗದಲ್ಲಿ ಅಪ್ಪ ಸ್ವಾಮಿಗಳು ಅನ್ನೋರ್ಗೆಲ್ಲ ಇಬ್ಬಿಬ್ಬರೆಂಡ್ರು ಆಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ. 7 ವರ್ಷದ ಹುಡುಗಿ ಬಾಯ್ಲಿ ನೋಡಪ್ಪ, 7 ವರ್ಷದ ಹುಡುಗಿ ಬಾಯ್ಲಿ ನೋಡಪ್ಪ ಉಸಿನೆಗ ಬರುತ್ತಾದೆ. 8 ವರ್ಷಕ್ಕೆ ಅವಳು ಶಾಂತಿ ಐತಾಳೆ. 10 ವರ್ಷಕ್ಕೆ ಮಗನೇ ಜೋಡಿ ಮಕ್ಕಳ ಇರುತ್ತಾಳೆ. ಜೋಡಿ ತೊಟ್ಲ ಕಟ್ಕೊಂಡು ಅಂತ ಜೋಗುಣವ ಪಡ್ತಾಳೆ. ನಾಳ ಕಲಿಯುಗದಲ್ಲಿ ಅಪ್ಪ ಹುಟ್ಟುದ ಹೆಣ್ಣು ಮಕ್ಕಳ ಕುಕ್ಕೆ ಒಳಗೆ ಮಾರಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ. ಕಲಿಯುಗದ ಒಳಗೆ ಲಿಂಗಯ್ಯ ದೇ ಮಾಡೋ. ಅದು ಅಲ್ಲದೆ ನೋಡಪ್ಪ ಹುಟ್ಟುಟದ ಹೆಣ್ಣು ಮಕ್ಕಳನ್ನ ಕುಕ್ಕೆ ಒಳಗೆ ಮಾರಬೇಕು. 7 ಸಿದ್ದಪ್ಪಾಜಿ ಮಂದಿ ಹುಟ್ಟುತ್ತಾರೆ, ಮನೆಯ ಕಡುತ್ತಾರೆ. ಬೆಳೆಯ ಭೂಮಿ ಕಮ್ಮಿಯಾಗಿ ಹುಟ್ಟದಲ್ಲೋ ನನ್ನ ಕಂದ. ಆಕಾಶದ ಮೇಲೆ ಮಳೆ ನಿಂತೊಯ್ತಾದೆ. ಕುಡಿಯ ಗಂಗಮ್ಮ ನಾಳೆ ಪಾತಾಳ್ಕೆ ಇಳಿತಾಳೆ. ಭೂಮಿಯಲ್ಲಿ ನನ್ನ ಕಂದ ಬೆಳೆ ಬಲ್ತೊಯ್ತಾದೆ, ಬೆಳೆ ನಿಂತೊಯ್ತಾದೆ. ಹೇಳು ನನ್ನ ಕಂದ. ಹೊಳೆ ನೀರಿಗೆ ಒಡೆದಾಟ, ಕೆರೆ ನೀರಿಗೆ ಕಿತ್ತಾಟ. ಹೊಳೆ ನೀರಿಗೆ ಒಡೆದಾಟ, ಕೆರೆ ನೀರಿಗೆ ಕಿತ್ತಾಟ. ಊರಲ್ಲಿರುವ ಬಾವಿ ಬರುಬಾವಿ ಆಗುತ್ತದೆ. ನಾಳ ಕಲಿಯುಗದಲ್ಲಿ ಕುಡಿಯ ನೀರಿಗೆ ಸುಂಕ, ಬಚ್ಚಲ ನೀರಿಗೆ ಸುಂಕ ಆಯ್ತದಲ್ಲೋ ನನ್ನ ಕಂದ. ಅಪ್ಪ ಹೆಣ್ಣು ಗಂಡು ಮಲಗುವ ಮಂಚಕ್ಕೆ ಬಾಳ ಸುಂಕ ಬರುತ್ತದೆ. ಸಿದ್ದಯ್ಯ ಸ್ವಾಮಿ ಬನ್ನಿ. ಕಲಿಯುಗದ ಒಳಗೆ ಲಿಂಗಯ್ಯ ದಯ ಮಾಡೋ. ಅದು ಅಲ್ಲದೆ ನೋಡಪ್ಪ ಸಿದ್ದಪ್ಪಾಜಿ, ಅದು ಅಲ್ಲದೆ ನೋಡ್ ನನ್ನ ಕಂದ. ಅಂಗೈಯಷ್ಟಗಲ ಕನ್ನಡಿ ಬರುತ್ತದೆ. ಆ ಕನ್ನಡಿ ಒಳಗೆ ನಾಳೆ ಲೋಕವೇ ಕಾಣುತ್ತದೆ. ನಾಳ ಕಲಿಯುಗದಲ್ಲಿ ಕೇಳಪ್ಪ ನನ್ನ ಕಂದ. ನಾಳೆಗೆ ಮಾತು ನಿಂತೋಗಿ ಬರವಣಿಗೆ ಮಾತು ಹೆಚ್ಚಾಗಿ ಅಪ್ಪ ದೇವ್ ಮಾಡ್ರ ಪೂಜೆ ಕಮ್ಮಿಯಾಗಿ ಬರುತ್ತದೆ. ನರಮಾನರ ಪೂಜೆ ಹೆಚ್ಚಾಗಿ ಬರುತ್ತದೆ. ಮೂಡ್ಲಾಗಿ ನೋಡಪ್ಪ ಜೋಡಿ ಸೂರ್ಯ ಹುಟ್ಟಬೇಕು. ಭೂಲೋಕದಲ್ಲಿ ಕಂದ ಭೂಕಂಪ ಆಗಬೇಕು. ಆಕಾಶದ ಮೇಲೆ ಧೂಮಕೇತು ಹುಟ್ಟಬೇಕು. ಭೂಲೋಕದಲ್ಲಿ ಮಗನೇ ಪ್ರಳಯವೇ ಆಗಬೇಕು. ದೇವಮಾನಗಳ ಪೂಜೆ ಎಲ್ಲ ನಿಂತೋದ್ಮೇಲೆ ನನ್ನ ಕಂದ ಊರಲ್ಲಿರುವ ಮಾರಿಯರಿಗೆ ಪೂಜೆ ಪುನಸ್ಕಾರ ಅನ್ನೋದು ಮರೆಯಾಗಿ ಹೋಗಬೇಕು. ಅಯ್ಯ ಊರುಗೂಡಿ ಪಾಳಾದಂಗೆ ಆ ಊರೇ ಪಾಳಾಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ. ಮಾರಿ ಮಸಣೀರೆಲ್ಲ ಊರಿನ ಗ್ರಾಮ ದೇವತೆಗಳೆಲ್ಲ ಪೂಜೆ ಪುನಸ್ಕಾರ ಮಾಡೋದಿಲ್ಲ ಅಂತ ಅವ್ರ ಊರನ್ನೇ ಬಿಟ್ಟು ಬಸವನ ಬೆಟ್ಟ ಹೋಗಿ ಸೇರಬೇಕು. ನಾಳ ಕಲಿಯುಗದಲ್ಲಿ ಊರುಗೂಡಿ ಪಾಳಾದಂಗೆ ಅವ್ರ ಊರೇ ಪಾಳಾಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ.
ಅಯ್ಯ ಊರಿನ ಧರ್ಮವೆಲ್ಲ ಕಾಡಿಗೆ ಸೇರಬೇಕು, ಸಿದ್ದಯ್ಯ ಸ್ವಾಮಿ ಬನ್ನಿ. ಅಯ್ಯ ಕಾಡಿನ ಕರ್ಮವೆಲ್ಲ ಊರಿಗೆ ಸೇರಬೇಕು, ಸಿದ್ದಯ್ಯ ಸ್ವಾಮಿ ಬನ್ನಿ. ಊರೇ ಕಾಡಾಗಬೇಕು, ಕಾಡೇ ಊರಾಗಬೇಕು, ಸಿದ್ದಯ್ಯ ಸ್ವಾಮಿ ಬನ್ನಿ. ಮಂಟೇದ ಲಿಂಗಯ್ಯೋ ನೀವೇ ಬನ್ನಿ. ಅದು ಅಲ್ಲದೆ ನೋಡಪ್ಪ, ನಾಳೆ ಕಲಿ ಬರುತ್ತಾದೆ, ಕಾಲಿ ಜ್ಞಾನ ಬರುತ್ತಾದೆ, ನರಮಾನವರ ಕಲಿ ಹೇಳುತ್ತೀನಿ ಕೇಳಪ್ಪ. ಅಪ್ಪ ಮಗ ಇಬ್ರು ಬಂದು, ಅಪ್ಪ ಮಗ ಇಬ್ಬರಿಗೆ ಒಬ್ಳೆ ಹೆಂಡತಿ ಆಯ್ತಾಳೆ, ಅವ್ವ ಮಗಳಿಗೆ ಒಬ್ನೇ ಗಂಡ ಆಯ್ತಾನೆ. ಅಪ್ಪ ಅತ್ತೆ ಚಂದಾಗಿದ್ರೆ ಅಳಿಯ ನೋಡ್ತಾನೆ, ಅಳಿಯ ಚಂದಾಗಿದ್ರೆ ಅತ್ತೆ ನೋಡ್ತಾಳೆ. ಅಪ್ಪ ತಾನು ತಂದ ಸೊಸೆಯ ನಾಳೆ ಮಾವನೇ ಕಟ್ಟಾಳುತ್ತಾನೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಕಲಿಯುಗದ ಒಳಗೆ ಲಿಂಗಯ್ಯೋ ನೀವೇ ಬನ್ನಿ. ಊರು ಗುಡಿ ಒಳಗೆ ನೋಡಪ್ಪ, ಅಪ್ಪ ಮಗ ಇಬ್ರು ಬಂದು, ಇದು ನಮ್ ದೇವ್ರ ಕನ ಕೈ ಮುಗಿಯು ಅಂತ ಅಂದ್ರೆ, ಅಪ್ಪ ಈ ಕಲ್ಗೋಗಿ ಕೈ ಮುಗಿ ಅಂತ ಹೇಳ್ತೀಯಲ್ಲಪ್ಪ, ಇದು ಕಲ್ಲು ದೇವ್ರು ಅಂತೇಳಿ, ಇದು ಕಲ್ಲು ದೇವ್ರು ಅಂತೇಳಿ ಅವ್ರ ಕಾಲ್ ತಗದು ನಮ್ಮ ತಲೆಯ ಮೇಲೆ ಮಡಗ್ತಾರೆ ಕಾಣು. ಅದಕ್ಕೆ ನನ್ನ ಕಂದ, ನನ್ನಂಗೂ ನನ್ನ ಕಂದ, ನರರಿಗೆ ಉಂಟಾಗ್ಲಿ ನರರಂಗೂ ಮಗನೇ ನಾವು ಬೇಕಿಲ್ಲ ನನ್ನ ಕಂದ. ಆಕಾಶವನ್ನೇ ನೋಡು ಒದಕೆ ಮಾಡ್ಕೊಂಡು, ಭೂಮಿಯನ್ನೇ ನನ್ನ ಕಂದ ಕೊಟ್ಲನ್ನೇ ಮಾಡ್ಕೊಂಡು, ಕುರುಬೇಗೌಡ ಕುರಿ ಕೂಡಿರುವ ಕೊಟ್ಟಿಗೆ ಒಳಗೆ ನನ್ನಪ್ಪ 12 ಆಳು ದಬ್ಬಾಗಿ ಆಗಬೇಕು ನನ್ನ ಕಂದ. ಈ ಪಾತಾಳ ಲೋಕದಲ್ಲಿ ಮರೆಯಾಗಿ ಹೋಗುತ್ತೀನಿ, ಸಿದ್ದಯ್ಯ ಸ್ವಾಮಿ ಬನ್ನಿ. ಮಂಟೇದ ಲಿಂಗಯ್ಯ ದೇ ಮಾಡು. ತಿರುವಟ್ಟ ಒಳಗನ ಕೆಟ್ಟು ಮರ್ಮ ನಾನೆಷ್ಟು ಅಂತ ಹೇಳಲಪ್ಪ, ಗಂಗಾಧರ ಲಿಂಗಯ್ಯ ಬನ್ನಿ. ಗೌರಾಯ ತನಯ ಲಿಂಗಪ್ಪ ನೀವೇ ಬನ್ನಿ. ತಾವು ಮೊದಲೇ ಹೇಳಿದ್ರಿ, ನಾನು ಸಂಗೀತ ಜಾನಪದ ಕ್ಷೇತ್ರಕ್ಕೆ ಬಂದಾಗ ನಮ್ಮ ತಾಯಿ ಅಂದ್ರು, ಯಾಕಪ್ಪ ಇದು ನಿನ್ಗೆ ಅವಶ್ಯಕತೆ ಇಲ್ಲ, ಎಲ್ಲರೂ ಕೆಲಸ ಮಾಡಪ್ಪ ಅಂತಕ್ಕಂಥದ್ದು ಹೇಳಿದ್ರು. ಆದ್ರೆ ಈಗ ಏನ್ ಹೇಳ್ತಾರೆ ನಿಮ್ಮ ತಾಯಿ? ಈಗ ಏನ್ ಹೇಳ್ತಾರೆ, ದೊಡ್ಡಮಳೂರು ಮಹಾದೇವ್ ಅವ್ರ ತಾಯಿ ಅಲ್ವ ನೀವು ಅಂತ ನಮ್ಮ ತಾಯಿಯವ್ರನ್ನ ಗುರುತಿಸ್ತಾರೆ. ಆಗ ನಮ್ಮ ತಾಯಿ ಎಲ್ಲೋ ಒಂದು ಕಡೆ ನನ್ನ ಮಗ ಈ ಕಲೆಗೆ ಓದೋದಕ್ಕೂ ಸಾರ್ಥಕ ಐತೇನೋ. ಒಂದು ವೇದಿಕೆಯಲ್ಲಿ ನಮ್ಮ ತಾಯಿ ಕೆಳಗಡೆ ಕೂತಿದ್ರು, ನಾನು ಮೇಲ್ಗಡೆ ಕೂತಿದ್ದಾಗ ವೇದಿಕೆಯಲ್ಲಿ ಭಾಷಣ ಮಾಡುವಾಗ, ಇಂಥ ಮಗನ್ನ ಎತ್ಕೊಟ್ಟಿದ್ದೆಲ್ಲ ಪುಣ್ಯತ್ ಕಿತ್ತಿ, ನಿನಗೆ ಮಾದೇಶ್ವರ ನಿನ್ಗೆ ಒಳ್ಳೇದು ಮಾಡ್ಲಿಕ್ಕೆ ನಾವು ಇಂಥ ಪ್ರತಿಭೆ ಅಂತ ಅವರು ಹೇಳಿದ್ರೆ ನಮ್ಮ ತಾಯಿ ಕಣ್ಣಲ್ಲಿ ಕಣ್ಣೀರು ಬಂತು. ಆಗ ಮನೆ ಕರ್ಕೊಂಡೋಗಿ ನನ್ನ ಏನಂತ ಅಂದರು, ಅಲ್ಲ ಕಣಪ್ಪ, ನಾನು ಅವತ್ತು ಒಂದು ಸಾರಿ ಅಂದಿದ್ದೆ, ಈ ಕಲೆ ಬೇಡ ಕಣೋ, ಎಲ್ಲರೂ ತಿಂಗಳಿಗೆ 20,000 30,000 ಸಂಬಳ ಕೊಡುತ್ತಕ್ಕೆ ಹೋಗೋದು ಬಿಟ್ಬಿಟ್ಟು ನೀನು ಈ ರುದ್ರಾಕ್ಷಿ ಮಣಿ ಹಾಕ ಬಸ್ ಮಂಗಾಕ ತಂಬೂರು ಹಿಡ್ಕೊಂಡು ಹೋಯ್ತಾ ಇದೆಯಲ್ಲ, ಇದು ಸ್ಥಿರನೇನೋ, ಯಾರು ಹೆಣ್ಣು ಕೊಟ್ಟಾರಲ್ಲ ಮಾದೇವ, ಬೇಡಕ್ಕಲ್ಲ. ಏನು ಸ್ವಾಮಿಗೆಲ್ಲಿ ಏನವ ಮಗ, ನಿನ್ನ ಮಗ ಕೆಲ್ಸಕ್ಕೆ ಅಂತ ಅಂದರೆ ತಂಬೂರಿ ನುಡ್ಸಕ್ಕೆ ಹೋಯ್ತಾನೆ, ಹೆಣ್ಣು ಕೊಟ್ಟಾರಲ್ಲ, ಬೇಡಕ್ಕಲ್ಲ ಅಂತ ನಾನು ಹೇಳಿದ್ದೆ. ಆದರೆ ಅದೇನು ಬೇಡಕ್ಕಲ್ಲ, ನನ್ನ ಆ ವೇದಿಕೆ ಮೇಲೆ ತಾಯಿ ನೀನು ಇಂಥ ಮಹಾದೇವ ಸ್ವಾಮಿಯವರ ತಾಯಿ ಏನವ ನೀನು ಅಂತ ಕೇಳಿದ್ರಲ್ಲ, ನನಗೆ ಅಷ್ಟೇ ಸಂತೋಷ ಕಣಪ್ಪ. ನೀನು ಎಷ್ಟು ಬೆಳಿತೀಯ ಬೆಳೆಯಪ್ಪ, ನಾನೇನು ನಿನ್ನ ಕೇಳಲ್ಲ, ನಿನ್ನಿಷ್ಟ, ನೀನು ಆ ಭಗವಂತನ ಬಿರುದಿಡ್ಕೊಂಡಿದೀಯೆ, ನನ್ನ ಮಗ ಅಲ್ಲ ಕಣೋ ನೀನು, ಮಾದಪ್ಪನ ಮಗ, ಹೋಗು ಅಂತೇಳಿ ನನ್ನನ್ನು ಈ ರೀತಿ ಕಲೆಗೆ ಕಳಿಸ್ಕೊಟ್ಬಿಟ್ರು. ಆವಾಗ ಖುಷಿಪಟ್ಟರು ಜಾಸ್ತಿ, ನನ್ನ ಮಗ ಇಷ್ಟು ಬೆಳೀತಾವನಲ್ಲ ಅಷ್ಟೇ ಸಾಕು ಅಂತ. ಮಹಾದೇವ್ರವರೇ, ಸರ್ಕಾರದಿಂದ ನಿಮಗೆ ಯಾವುದಾದ್ರೂ ಸೌಲಭ್ಯ ಬರ್ತಿದೆಯೇ? ಏನೂ ಇಲ್ಲ ಸರ್,
ಯಾವ ಸೌಲಭ್ಯನೂ ಬರ್ತಾ ಇಲ್ಲ. ಅಂದ್ರೆ ಸಾರ್ವಜನಿಕರು ಕಾರ್ಯಕ್ರಮಗಳು ನಡೆಸ್ಕೊಟ್ಟಾಗ ಅಲ್ಲಿ ಅವ್ರೇ- ಕೊಡ್ತಕ್ಕಂಥದ್ದು ಹಾ, ಅಷ್ಟೇ ನಿಮ್ಗೆ ಜೀವನ. ಅವರೇ ನಮ್ಮ ಮಾದಪ್ಪ. ಯಾರು ನಮ್ ಕರೆಸಿ ಕತೆನ ಕೊಟ್ಟು ಕತೆ ಹೊಗಳಿಸ್ತಾರೋ ಪಾಡಿಸ್ತಾರೋ ಅವ್ರ ಮನೆ ಮುಂದೆ ಅವ್ರು ಸತ್ತೋದ್ರು ನೋಡಿ ಎಂತ ಇದು ಅಂದ್ರೆ, ಅವ್ರು ಸತ್ರೆ ನಮ್ಗೆ ಅನ್ನ. ಒಂದಿನ ಕೂತ್ಕೊ ಯೋಚನೆ ಮಾಡ್ತೀನಿ, ಅಯ್ಯೋ ಮಾದೇವ, ಒಬ್ರು ಸತ್ರ ನಮ್ಗೆ ಅನ್ನ ಅಂತ ಈ ಇದನ್ನ ಕೊಟ್ಟಿದ್ದಿಲ್ಲಪ್ಪ. ಆದರೂ ನಿನ್ನ ಸ್ಮರಣೆನ ಅವ್ರು ಮಾಡಿಸ್ತಾರಲ್ಲ. ಅವರು ಸತ್ತೋದವ್ರ ಮನೇಲಿ ಎಷ್ಟು ಕಷ್ಟ ಇದ್ದದೋ, ಸುಖವಾಗಿ ಕೊಟ್ಟಿದ್ದಾರೋ ಏನು ಅನ್ನೋದು ಗೊತ್ತಿಲ್ಲ. ಆದರೆ ಆ ಮನೆ ಮುಂಚೆರೆ ಕುಂಡ್ರಿಸ್ಕೊಂಡು ಮಾದಪ್ಪ ಯಾರೋ, ಈ ಮೈದಾರ ರಾಮ ಯಾರೋ, ಈ ಸಿದ್ದಪ್ಪಾಜಿನೇ ಯಾರೋ ಅಂಥವ್ರು ಕಥೆನ ಹೊಗಳಿಸಿ ಅವರು ಪಾಡಿಸಿ ನಮ್ಮ ಮನೆ ದರಿದ್ರನೆಲ್ಲ ನೀವು ಹೋಗ್ಸರಪ್ಪ ಅಂತೇಳಿ ಅವರು ಆ ಕಷ್ಟದಲ್ಲಿ ಇದ್ರೂ ಅದನ್ನು ಕೇಳಿ ಅವರು ಸತ್ತೋದವರು ಮೋಕ್ಷ ದಾರಿ ಕೊಡಿಸ್ತಾರಲ್ಲ, ಅವರೇ ನಮಗೆ ದೇವರು. ದೇವ್ರು ನಾವೆಲ್ಲೂ ನೋಡಲಿಲ್ಲ ಸ್ವಾಮಿ, ಯಾರೂ ನಾವು ದೇವ್ರು ನೋಡಲಿಲ್ಲ. ಆದರೆ ನಮ್ಮನ್ನು ಕರೆಸಿ ಕತೆ ಕೊಡ್ತಾರಲ್ಲ, ಅವರೇ ನಮ್ಮ ಪಾಲಕ್ ದೇವರು. ಅವ್ರು ಕೊಡಲಿಲ್ಲ ಅಂದ್ರೆ ನಮ್ದೇನು ನಡೆಯಲ್ಲ. ಇಲ್ಲ ಯಾವ್ದಾರ ಕೆಲ್ಸಕ್ಕೆ ಹೋದೇವ, ಯಾವ ಕೆಲಸಕ್ಕೂ ಹೋಗಲ್ಲ. ಏನು ಕೆಲಸ ಇಲ್ಲ ಅಂದರೆ ಜೋಳಿಗೆನೆ ತಗೊಂಡು ಕಂಸಳ್ಳಿ ಹಿಡ್ಕೊಂಡು ಊರೂರ ಮೇಲೆ ಭಿಕ್ಷೆ ಮಾಡ್ಕೊಬರೋದು, ಅಂಗಡಿ ಮುಂಗಟ್ಟುಗಳಲ್ಲಿ ಭಿಕ್ಷೆ ಮಾಡೋದು. ಇವ್ರು ನಮ್ಮ ಕರೆಸಿದ್ರೆ ಅನ್ನ, ಹೊಟ್ಟೆ ತುಂಬ ಅನ್ನ ಇಕ್ಕಿ ಕೈ ತುಂಬ ಅವರು ಕೈಲಾದದ್ದು ಏನಾದರೂ ಒಂದು ಕಾಣಿಕೆ ಕೊಟ್ಟು ನಮ್ಮನ್ನು ಕಳಿಸ್ಕೊಡ್ತಾರೆ. ಅವ್ರು ಕೊಟ್ಟರೆ ನಮ್ಮ ಜೀವನ ನಡೀತದೆ. ಇಲ್ಲ ಅಂತ ಅಂದರೆ ಕುಂತಿರಣ್ಣ ನೀನು ಅಂತ ನಮ್ಮ ಮನೆ ಒಳಗೆ ಕುಂತ್ಕೋಬೇಕಾಯ್ತದೆ. ಸಂಗ್ರಾಮ ಟಿವಿಯ ಪ್ರೇಕ್ಷಕರಿಗೆ ಜಾನಪದ ಕ್ಷೇತ್ರದಿಂದ ನೀವು ನೀಡುವ ಸಂದೇಶವೇನು? ಅದೇನೇ ಅಲ್ಲಿ ಈಗ ನೀವೆಲ್ಲ ಆಗ್ತೀರಿ, ನೋಡ್ತಾರೆ ಜನಗಳೆಲ್ಲ ನೋಡಿ ಇಂಥವ್ರಿಗೆ ಒಂದು ಅವಕಾಶ ಕೊಡೋಣ ಅಂತ ಅವ್ರ ಗಮನದಲ್ಲಿ ಬರ್ಬೋದು. ಈಗ ನೀವು ಮಾಡಿರೋದುವೇ ಇಂಥ ಕಲೆ 4 ಜನಕ್ಕೆ ಗೊತ್ತಾಗಲಿ, ನಮಗೂ ಅನ್ನ ಆಗಲಿ ಅಂತೇಳಿ ನೀವು ಮಾಡ್ತಾ ಇದ್ದೀರಿ. ಅದನ್ನೆಲ್ಲ ನೋಡಿ ಪ್ರೇಕ್ಷಕರು ಇನ್ನೂ ಹೆಚ್ಚೆಚ್ಚಾಗಿ ಎಲ್ರಿಗೂ ಶೇರ್ ಮಾಡಿ ನಮ್ಮಂಥವ್ರಿಗೆ ನೀವು ಆಧಾರವಾಗಬೇಕು ಅಂತೇಳಿ ನಾನು ಕಳಕಳಿಯಿಂದ ಅವ್ರಿಗೆ ಕರವೆತ್ತಿ ಕೈ ಮುಗಿತೀನಿ. ಮಹಾದೇವ್ರವ್ರೆ, ಹಾಂ, ಪ್ರಸಕ್ತ ದಿನಗಳಲ್ಲಿ ಮೊಬೈಲ್ ಹಾವಳಿ ಸಾಕಷ್ಟಿದೆ. ಅಂದ್ರೆ ಒಂದು ಮನೆಯಲ್ಲಿ ಅಜ್ಜಿ ಅಜ್ಜ ಹೌದು. ಸಂಬಂಧಪಟ್ಟಂತ ಅಣ್ಣ ತಮ್ಮದಿರು ಬಂಧು ಬಳಗ ಎಲ್ಲ ಇದ್ರು ನಿಶಬ್ದವಾಗಿರ್ತದೆ. ಏಕೆ ಹೌದು. ಅಂತಂದ್ರೆ ಎಲ್ಲರೂ ಒಂದೊಂದು ಮೊಬೈಲ್ ಇಟ್ಕೊಂಡಿರ್ತಾರೆ. ಹೌದು, ಅಲ್ಲದೆ ಬಂದು ಒಂದು ಸಿನಿಮಾಕ್ಕೆ ಹೋದ್ರು 3 ಗಂಟೆ ಟೈಮ್, 3 ಗಂಟೆ ಸಿನಿಮಾನ ನೋಡೋಕ್ಕೂ ಅವ್ರಿಗೆ ಆಸಕ್ತಿ ಇರುವುದಿಲ್ಲ. ಹೌದು. ಎಷ್ಟೊತ್ತಿಗೆ ಗೆದ್ದೋಗೋಣ ಏನು ಅಂತಕ್ಕಂತಿರ್ತದೆ. ಎಲ್ಲ ಮೊಬೈಲಲ್ಲಿ ಮಗ್ನರಾಗಿದ್ರಿಂದ ನಿಮ್ಮ ಕತೆಗಳು ಸುಮಾರು ಅಂದ್ರೆ 6-7 ಗಂಟೆ ಟೈಮ್ ನಡೀತವೆ. ಅಂದ್ರೆ 8 ಗಂಟೆ ಸ್ಟಾರ್ಟ್ ಆದ್ರೆ ಬೆಳಗ ನಡೀತವೆ. ಹೌದು. ಪ್ರೇಕ್ಷಕರು ಯಾವ ರೀತಿ ಸ್ಪಂದಿಸ್ತಾರೆ ನಿಮ್ಗೆ? ಇಲ್ಲ, ಅದು ನಾವು 9 ಗಂಟೆಗೆ ಕತೆ ಪ್ರಾರಂಭ ಮಾಡ್ತೀವಿ. 9 ಗಂಟೆ ಪ್ರಾರಂಭ ಮಾಡಿದ್ರೆ ಈಗ ನೀವು ಹೇಳುವಂಗೆ ಸಿನಿಮಾ ಒಂದು 3 ಗಂಟೆ ಇದರಲ್ಲೆಲ್ಲ ಮುಗಿದೋಗುತ್ತೆ. ಆದರೆ ಬೆಳಗಾನ 9 ಗಂಟೆ ಪ್ರಾರಂಭ ಮಾಡಿದ್ರೆ ಬೆಳಗಿನ ಜಾವ 6-7 ಗಂಟೆ ಗಂಟೆ ಕತೆ ಮಾಡ್ತೀವಿ. ಜನಗಳು ನಾವು ಮಂಗಳ ಮಾಡ್ತೀವಿ ಅಂತ ಅಂದ್ರೂ ಜನಗಳು ಕೇಳೋದಿಲ್ಲ. ಸ್ವಾಮಿ ಇನ್ನೂ ಆಡಿ ಬೆಳಗಾನ ಕೂತ್ಕೊಂಡು ಕತೆಗಳು ಕೇಳ್ತಾರೆ. ಬೆಳಗಾನ ಕತೆಗಳು ಕೇಳಿ ಕುಟುಂಬದವರೆಲ್ಲ ಒಗ್ಗಟ್ಕೊಂಡು, ನೀವು ಹೇಳಿದ್ರಿ ಮೊಬೈಲ್ ಮೊಬೈಲು ಸ್ವಾಮಿ ಇಬ್ಬರಿಗೆ ಎರಡು ಉದಾಹರಣೆಗೇನೆ ಅದು ಚಂದ. ಮೊಬೈಲು ಏನಕ್ಕಪ್ಪ ಇಬ್ಬರು ಮಾತ್ರ ಅದು ಬೇಕಾಯ್ತದೆ ಅಂತ ಅಂದರೆ, ನಮ್ಮಂಥ ಕಲಾವಿದರಿಗೆ ಫೋನ್ ಮಾಡಿ ಇಂಥ ಊರಿಗೆ ನೀವು ಬನ್ನಿ ಅಂತ ಅನ್ನೋದ್ಕೊಂದು ಮೊಬೈಲ್ ಸರಿ. ಮತ್ತು ಸೊತ್ತೋದವ್ರಿಗೆ ಸ್ವಾಮಿ ನಿಮ್ಮ ಕಡೆಯವ್ರು ಹಿಂಗೆ ಸೊತ್ತೋಗವ್ರೆ ಬನ್ನಿ ಅಂತ ಕರೆಯೋರಿಗೆ ಅವೆರಡಕ್ಕೆ ಸರಿನೇ ವಿನಃ ಇನ್ನು ಬೇರೆ ಹೊತ್ಗೆ ಹೋದರೆ ಸಮಾಧಾನ ಕಿತ್ತಾಗ್ತದೆ. ಇನ್ನು ಮುಂದೆ ಹೋದ್ರು 2 ತಿಂಗಳು ಕಿತ್ತಾಗ್ತದೆ ಮುಂದಕ್ಕೆ. ಆಮೇಲೆ ನಮ್ಮ ಕತೆ ಏನಾರ ಇದಾಯ್ತು ಅಂದ್ರೆ ಮೊಬೈಲ್ ಎಲ್ಲ ಪಕ್ಕಕ್ಕೆ ಮಡಗ್ಬಿಟ್ಟು ಎಷ್ಟೇ ಕತೆಗಳು ಮಾಡಲಿ, ಇಲ್ಲಿಗೆ ಒಂದು ಊರಲ್ಲಿ ಒಂದು 7-8 ಸಾರಿ ಕತೆ ಮಾಡ್ಸವ್ರೆ ಒಂದೇ ಕತೆ. ಈಗ ನೀವು ಒಂದು ಸಿನಿಮಾ ನೋಡಿದ್ರೆ ಅಯ್ಯೋ ಬೇಜಾರಾಯ್ತಾ, ಅದೇ ಕತೆ ಅದೇ ಇದು ಅಂತಾರೆ. ಆದರೆ ನಮ್ಮ ಕಲೆಯಲ್ಲಿ ಇವನು ಸಾಕು ಅದು ಬೇಡ ಇದು ಬೇಡ ಅದು ಮಾಡೋ ಅನ್ನೋರು ಯಾರೂ ಇಲ್ಲ. ಕೇಳ್ತಾ ಇದ್ರೆ ಇನ್ನೂ ಕೇಳ್ತಾನೆ ಇರ್ತಾರೆ. ಒಂದೊಂದು ಊರಲ್ಲಿ ಹಂಗಿರ್ತದೆ. ಒಂದೊಂದು ಊರಲ್ಲಿ ಏನು ಮಾಡ್ತಾರೆ, 7ಕ್ಕೆ ಸರ್ವಾಗಿ ಅವ್ರೂ ಬೆಳಗಾನ ಈ 3 ದಿನ ಇದ್ದಂಗೆ ದಿವಸದ ಮನೆಯಲ್ಲೆಲ್ಲ ಕಾರ್ಯಕ್ರಮಗಳವೆಲ್ಲ ಇರ್ತಾವಲ್ಲ, ಈ ಕಜ್ಜಾಯ ಮಾಡೋದು, ತಿಂಡಿ ಮಾಡೋದು, ಬಣ್ಣ ಸುಣ್ಣ ಹೊಡೆಯೋದು ಎಲ್ಲ ಇರ್ತದೆ. ಅವ್ರ ಮನೆಯವರೇ ಮನ್ಬಿಟ್ಟಿರ್ತಾರೆ. ಈ ಊರಿನ ಜನಗಳೇ ಕೂತಿರ್ತಾರೆ. ಊರಿನ ಜನಗಳೇ ಕೂತಿದ್ದಾಗ ಒಂದು ಹಾಸ್ಯ. ಈ ಕತೆ ಮಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ಹೋಗೋ ಮನಿಕೊಬಿಡ್ತಾರೆ ಕಣವ. ಎಲ್ಲರೂ ಹೋಗಿ ಮನಿಕೊಬಿಟ್ಟಾಗ ಯಾವುದೋ ಒಬ್ಬ ಮುದ್ಕಂಬ ಕೂತಿದ್ದಾಗ ಅವ ಈ ಮುಂದೆ ಹಿಂಗೆ ಫೋಕಸ್ ಲೈಟ್ ಕಟ್ಬಿಟ್ಟಿದ್ರು.
ಅಂದರೆ ಹಾಸ್ಯಕ್ಕೆ ನಾನು ಹೇಳ್ತಾ ಇರೋದು ಇದನ್ನು. ಎಲ್ಲರೂ ಯಾರೂ ಎದ್ದೋಗಲ್ಲ, ಅಂದರೆ ಅವ್ರಿಗೋಸಿ ನಗಿಸ್ಬೇಕಲ್ಲ, ಇನ್ನೆಲ್ಲಿ ಎದ್ದು ಹೊಂಟೋದರು ಅನ್ನೋ ಒಂದು ಉದ್ದೇಶದಲ್ಲಿ ನೀವು ಯಾರೋ ಎದ್ದೋಗ್ಬೇಡಿ, ನೀವ್ಯಾರೋ ಎದ್ದೋಯ್ತು ಅಂತ ಅಂದರೆ ಭಗವಂತನ ಇದಕ್ಕೆ ಶಾಪಕ್ಕೆ ಗುರಿ ಆಯ್ತೀರಿ ಅಂದಾಗ, ಹೌದಾ ಪೂರ್ತಿ ಕತೆ ಕೇಳಬೇಕು ನಾವು ಅಂದ್ ಕುಂತಿರ್ತಾರೆ. ಮುದ್ಕಂಬ್ ಕೂತಿರ್ತಾಳೆ ಕಣವ. ಮುದ್ಕಂಬ್ ಕೂತಿದ್ದಾಗ ಅವ್ವ ನಾನು ಎಷ್ಟೇ ಜನಕ್ಕೆ ನಾವು ಕತೆ ಮಾಡಿದ್ರು ಅವ್ರು ಯಾರು ಎಲ್ಲ ಎದ್ದು ಹೋಗಿ ಮನಿಕಬಿಟ್ರು. ನೀನು ಒಬ್ಳು ಕೂತಿದೀಯೇ, ನೀ ಎಲ್ಲಿ ಗಂಟ ಕೂತಿರ್ತೀಯೋ ಅಲ್ಲಿ ಗಂಟು ನಾನು ಕತೆ ಮಾಡ್ತೀನಿ, ನೀ ಕೇಳವ ಅಂತ ಅಂದ್ಬಿಟ್ಟು ಕತೆನ ಮಾಡ್ತಾ ಇದ್ರೆ ಆ ಮುದುಕಪ್ಪ ನಡಿಕಂದ ಆ ಮುದುಕಮ್ಮ ಮುಂದಕ್ಕೆ ಬಂದ್ಬಿಟ್ಟು, ಅಯ್ಯೋ ಸ್ವಾಮಿ ನಿಮ್ಮ ಕತ್ಯ ಯಾರು ಕೇಳ್ಕಂಗ್ ಕುಂತಿದ್ದಾರೋ, ನೀವು ಹಾಸ್ಕೊಂಡ್ ಕುಂತಿದ್ದಾರೆ ಎಲ್ಲ ಚಾಪೆ, ಅದು ನಂದಕ್ಕಂತ ತತ್ತ ಇಲ್ಲಿ ಹೋಗಿ ಮನಿ ಕತ್ತೀನಿ ಅಂತ ಅಂದ್ಲು. ಓಹೋಹೋ ಅವ್ವ ನೀನು ಹೋಗಿ ಮನಿ ಕಂದೆಯ ಅಂದಾಗ ಆ ಜನಗಳೆಲ್ಲ ನಗದು ಬಿಡ್ತಾರೆ, ಓ ಹಿಂಗಂದ್ಲ ಮುದ್ಕಮ್ಮ ಅಂತ. ಹಾಗೆ ಈ ಕಲೆ ಯಾರೂ ಸಹ ಮಲಿಕೊಳ್ಳೋದಿಲ್ಲ. 6 ಗಂಟೆ ನಾವು ಆಲೇ ಒಂದು 5 ಗಂಟೆ ಆದ ತಕ್ಷಣ ನಾವು ಮಂಗಳ ಮಾಡ್ಬಿಡ್ತೀನಿ ಕಣೋ, ಬೇರೆ ಕಡೆ ಕತೆ ಇದೆ ಅಂತ. ಸ್ವಾಮಿ ಮಾಡಂಗಿಲ್ಲ, ಇನ್ನೂ ಆಡಬೇಕು, ನೀವು ಇನ್ನೂ ಮಾಡಿ. ಆಮೇಲೆ ಇನ್ನೆಲ್ಲಿ ಮಂಗಳ ಮಾಡ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಒಂದು 100 ರೂಪಾಯಿ ಹಿಡ್ಕೊಂಬಂದ್ಬಿಟ್ಟು ನಮ್ಮ ಅವ್ರ ಮೇಲೆ ಹೋಗಲಿ, ನಮ್ಮ ಅಪ್ಪನ ಮೇಲೆ ಹೋಗಲಿ, ನನ್ನ ತಮ್ಮ ಮೊನ್ನೆ ಸತ್ತೋದ ಅವನ ಮೇಲೆ ಹೋಗಲಿ ಅಂತ ಇನ್ನೆಲ್ಲಿ ಮಂಗಳ ಮಾಡ್ಬಿಡ್ತಾರೋ ಅಂತ. ಈ ದುಡ್ಡು ಕೊಡ್ತಾ ಇದ್ದಾಗ ಇನ್ನೊಂದು 1 ಅವರೋ ಇಲ್ಲ 2 ಅವರೋ ಕತೆ ಮಾಡ್ಬೋದೇನೋ, ನಮ್ಮ ಮೇಲೆ ನಮ್ಮ ತಮ್ಮನೋ ನಮ್ಮ ಅಕ್ಕನೋ ಯಾರ ಮೇಲೆ ಓಸಿ ಹೊಗಳ್ಬೋದೇನೋ ಅನ್ಕೊಂಡು ಈ ರೀತಿ ಮಾಡುವಂಥ ಜನಗಳು ಅವರ ಇನ್ನು ಮುನ್ಮುಂದಕ್ಕೆ ಇನ್ನು ಈ ಜನಪದ ಕಲೆಗೆ ಬಹಳ ಆಸಕ್ತಿ ಬರ್ತದೆ ಅನ್ನೋ ಒಂದು ಅಭಿಪ್ರಾಯ ನನಗಿದೆ. ವೀಕ್ಷಕರೇ, ಇಲ್ಲಿವರೆಗೆ ನಮ್ಮ ಜೊತೆಗಿದ್ದಂತಹ ಜನಪ್ರಿಯ ಜಾನಪದ ಹಾಡುಗಾರರಂಥ ಜೂನಿಯರ್ ಮಹಾದೇವ ಸ್ವಾಮಿಯವರೇ ಅಂತಕ್ಕಂಥ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ದೊಡ್ಡಮೂಳು ಮಹಾದೇವರವ್ರಿಗೆ ನಮ್ಮ ಸಂಗ್ರಾಮ ಟಿವಿಯ ವಿಶೇಷ ಕಾರ್ಯಕ್ರಮದ ಆ ಪರವಾಗಿ ನಮಸ್ಕಾರವನ್ನು ಸಲ್ಲಿಸ್ತಾ ಮತ್ತೆ ಭೇಟಿಯಾಗೋಣ ಸಂಗ್ರಾಮ ಕಾರ್ಯಕ್ರಮದಲ್ಲಿ. ನಮಸ್ಕಾರ.